ಹಲೋ ನಮಸ್ಕಾರ, ಹೇಗಿದ್ದೀರಿ? ಇದು ವ್ಯೂ ಪಾಯಿಂಟ್ ವಿತ್ ಚಂದನ್ ಶರ್ಮಾ, ನಿಮ್ಮ ಜೊತೆಗೆ ಅಫ್ಕೋರ್ಸ್ ನಾನು ಚಂದನ್ ಶರ್ಮಾ. ಇವತ್ತು ಬೆಂಗಳೂರಿನ ನಗರಪೇಟೆಯಲ್ಲಿ ಬೇರೆಯದ್ದೇ ಆದ ರೀತಿಯ ವಾತಾವರಣ ನಿರ್ಮಾಣವಾಗಿತ್ತು. ಸಂಸದರಾಗಿರುವ ತೇಜಸ್ವಿ ಸೂರ್ಯ ಸೇರಿದಂತೆ ಇನ್ನು ಸುಮಾರು ಜನ ಏನ್ರಿ ನಮಗೆ ಹನುಮಾನ್ ಚಾಲಿಸ ಹಾಕಕ್ ಬಿಡಲ್ವಾ ನೀವು ಅನ್ನುವ ರೀತಿಯಲ್ಲಿ ಘೋಷವಾಕ್ಯಗಳನ್ನು ಕೂಗ್ತಾ ಬಹಳ ಜೋರಾಗಿ ಹೋರಾಟವನ್ನು ಇವತ್ತು ಮಾಡುವುದಕ್ಕೆ ಶುರು ಮಾಡಿಕೊಂಡ್ರು. ಎಲ್ಲ ಕಡೆ ಹನುಮಾನ್ ಚಾಲಿಸ ಇವತ್ತು ಮೊಳಗ್ತು. ಕಾರಣ ಏನು? ಅಕಾರ್ಡಿಂಗ್ ಟು ದಿ ಸೋರ್ಸಸ್, ನಿನ್ನೆ ಮುಖೇಶ್ ಅನ್ನುವವರ ಅಂಗಡಿಯಲ್ಲಿ ಒಂದು ಗಲಾಟೆ ನಡೆದು ಹೋಯಿತು. ಕೇವಲ ಹನುಮಾನ್ ಚಾಲಿಸಾನ ರೆಕಾರ್ಡಿಂಗ್ ಹಾಕಿದ್ದಕ್ಕೆ ಯಾಕ್ರಿ ಹನುಮಾನ್ ಚಾಲಿಸ ಹಾಕ್ತೀರಾ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಜನ ಬಂದ್ರು, ಅವರ ಮೇಲೆ ಹಲ್ಲೆ ಮಾಡಿದ್ರು ಅಂತ ಅನ್ನೋದು. ಆದರೆ ಇವತ್ತಿನ ಮಟ್ಟಕ್ಕೆ ಆ ಎಲ್ಲ ಬೆಳವಣಿಗೆಗಳಿಗೆ ಇನ್ನೂ ಒಂದು ಆಯಾಮ ಸಿಗ್ತಾ ಇದೆ. ತೇಜಸ್ವಿ ಸೂರ್ಯ ಅವರ ವಿರುದ್ಧನೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದ್ರೆ ಕೈ ಪಡೆ ಕಂಪ್ಲೇಂಟ್ ಕೊಟ್ಟಿದೆ. ಇವರು ಸುಖಾಸುಮ್ನೆ ಕೋಮು ಬಣ್ಣವನ್ನ ಬಳಿತಾ ಇದ್ದಾರೆ. ಅಲ್ಲಾಗಿರುವ ಗಲಾಟೆ ಹನುಮಾನ್ ಚಾಲಿಸಾ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಲ್ಲ, ಕಂಪ್ಲೇಂಟ್ ಕಾಪಿಲಿ ಆ ಥರ ಇಲ್ವೇ ಇಲ್ಲ ಅಂತ ಕೂಡ ಚರ್ಚೆ ನಡೀತಾ ಇದೆ. ವಾಟ್ ಎವರ್ ಸಡ್ ಅಂಡ್ ಡನ್, ಈ ಘಟನೆ ನಡೆದಿದ್ದು ಯಾಕೆ ಅನ್ನುವುದನ್ನ ಪರಾಮರ್ಶಿಸುವ ಕೆಲಸ ನಾವು ಬಹಳ ರೆಸ್ಪಾನ್ಸಿಬಲ್ ಮೀಡಿಯಾ ಆಗಿ ಕಿಡಿ ಹೊತ್ತಿಸ್ಕೊಂಡು ಕೂಡೋ ಕೆಲಸನ ಮಾಡಲೇಬಾರದು. ದಟ್ ಈಸ್ ನೆವರ್ ಅ ಕಪ್ ಆಫ್ ಟೀ ಆಫ್ ಎನಿ ಮೀಡಿಯಾ ಹೌಸ್. ಅಥವಾ ಇನ್ಯಾವುದೋ ವಿಷಯದಿಂದ ಹೊರಗೆ ಬಂದು ಡೈವರ್ಟ್ ಮಾಡೋ ಕೆಲಸನ 100ಕ್ಕೆ 100 ಮಾಡಲೇಬಾರ್ದು. ಅದು ಎಲೆಕ್ಟೋರಲ್ ಬಾಂಡ್ ಆಗಿರಲಿ ಅಥವಾ ಅದು ಮತ್ತೊಂದಾಗಿರಲಿ. ಹಾಗೆಲ್ಲ ಮಾಡಿ ನಾವು ಮತ್ತೊಂದೇನೋ ಸಾಧಿಸ್ತಾ ಇದ್ದೀವಿ ಅಂತ ಯಾವ ಮೀಡಿಯಾ ಹೌಸಸ್ ಕೂಡ ತೋರಿಸಿಕೊಳ್ಳಬಾರದು. ದಟ್ ಈಸ್ ವೆರಿ ಕ್ಲಿಯರ್ ಅಂಡ್ ಐ ಆಮ್ ಸೋ ಕ್ಲಿಯರ್ ಅಬೌಟ್ ಇಟ್. ಇರಲಿ, ಈಗ ನಡೆದಿರುವ ಈ ಘಟನೆಯ ಪರಾಮರ್ಶೆಯನ್ನು ಮಾಡ್ತೇನೆ ನಾನು. ಐ ವಿಲ್ ನಾಟ್ ಹ್ಯಾವ್ ಎ ಸೇ, but actually what happened there, this becomes important. ನಿನ್ನೆ ಸಿಕ್ಕಂತ ಆ CCTV ಫುಟೇಜ್ ಅಂಗಡಿಯ ಮಾಲೀಕನಿಗೆ ಥಳಿತವಾಗಿದ್ದನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇವಾಗ ಅದನ್ನು ನೀವು ಒಂದು ಸಲ ನೋಡ್ಕೊಂಡು ಬನ್ನಿ. ಅದಾದ ಮೇಲೆ ಐ ವಿಲ್ ಟೇಕ್ ಓವರ್ ದಿಸ್ ಡಿಬೇಟ್. ಫುಟೇಜ್ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಅಂಗಡಿಗೆ ಬಂದರು ಕಿಡಿಗೇಡಿಗಳು. ಬಂದು ಮುಖೇಶ್ ಅವರ ಮೊಬೈಲ್ ಫೋನು, ಡೇಟಾ ಕೇಬಲ್ಲು, ಚಾರ್ಜರು, ಅದು ಇದು ಮಾರುವ ಅಂಗಡಿಗೆ ಥಾಂಗುಡಿ ಇಡ್ತಾರೆ. ನಾಟ್ ಲೆಸ್ ದ್ಯಾನ್ 4 ಪೀಪಲ್ ಆರ್ ದೇರ್. ನಾಟ್ ಲೆಸ್ ದ್ಯಾನ್ 4 ಪೀಪಲ್. 4ರಿಂದ 5 ಜನ ಅಲ್ಲಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಇವರೆಲ್ಲರೂ ಕೂಡ ಮುಖೇಶ್ ಅವರ ಕೊರಳ ಪಟ್ಟಿ ಹಿಡ್ಕೊಳ್ತಾರೆ. ಏನೋ ವಿಷಯಕ್ಕೆ ಗಲಾಟೆ ಶುರುವಾಗುತ್ತೆ. ಆದರೆ ಚರ್ಚೆ ಶುರುವಾಗೋದು ಹನುಮಾನ್ ಚಾಲಿಸಾ ಹಾಕಿದ್ದಕ್ಕೆ ಹಲ್ಲೆ ಅಂತ. ನೆಕ್ಸ್ಟ್ ನಾವು ಇನ್ನೂ ಒಂದಿಷ್ಟು ಫುಟೇಜ್ಗಳನ್ನು ಗಮನಿಸಿ ಬಿಡೋಣ. ಆ ಫುಟೇಜ್ಗಳ ಕಡೆಗೆ ನಾವು ಗಮನ ಹರಿಸಲೇಬೇಕು. ಆ ಫುಟೇಜ್ಗಳು ಏನು ಅಂತಂದ್ರೆ, ಈ ಸರ್ಕಾರ ಹಲವು ವಿಷಯಗಳಲ್ಲಿ ತೆಗೆದುಕೊಂಡಂಥ ರೀತಿ ನೀತಿಯ ಬಗ್ಗೆ ಚರ್ಚೆ ಆಗ್ತಾ ಇರೋದು. ಇಟ್ ಈಸ್ ನಾಟ್ ಜಸ್ಟ್ ದಿಸ್, ನಾಟ್ ಜಸ್ಟ್ ಅಬೌಟ್ ಹನುಮಾನ್ ಚಾಲಿಸಾ. ಬೇರೆ ಬೇರೆ ಪ್ರಕರಣಗಳು ಅಂತ ನಾನೇನು ಕರಿತಾ ಇದ್ದೆ, ಬೇರೆ ಬೇರೆ ಪ್ರಕರಣಗಳು ಅಂತ ನಾನೇನು ಹೇಳ್ತಾ ಇದ್ದೆ, ಆ ದೃಶ್ಯಾವಳಿಗಳನ್ನು ನಾವು ಗಮನಿಸುವ ಪ್ರಯತ್ನ ಈ ಕ್ಷಣದಲ್ಲಿ ಮಾಡೋಣ. ನೋಡಿ, ಜನವರಿ 28, 2024 ಕೆರೆಗೋಡು ಮಂಡ್ಯ ಜಿಲ್ಲೆಯಲ್ಲಿ ಹನುಮಧ್ವಜ ದಂಗಲ್ಲಾಗುತ್ತೆ. ಫೆಬ್ರವರಿ 27, 2024 ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೇಳಿ ಬರುತ್ತೆ. ರಾಮೇಶ್ವರ ಕೆಫೆ ಬಾಂಬ್ ಸ್ಫೋಟ ಆಗುತ್ತೆ. ಬಾಂಬ್ ಸ್ಫೋಟ ಆಗೋದಕ್ಕೆ ಸರ್ಕಾರ ಕಾರಣ ಖಂಡಿತವಾಗ್ಲೂ ಕೂಡ ಅಲ್ವೇ ಅಲ್ಲ. ಆದರೆ
ಇದನ್ನು ಅವರು ಪರಿಗಣಿಸಿದ ರೀತಿ ಮತ್ತು ಭಾಳ ಸಿಲ್ಲಿ ಸ್ಟೇಟ್ಮೆಂಟ್ ಅಂತ ಕೊಟ್ಟಂಥ ರೀತಿಯ ಬಗ್ಗೆ ಭಾಳ ಚರ್ಚೆಗಳು ಎಲ್ಲ ಕಡೆ ಶುರುವಾಗ್ತವೆ. ಇದು ನಿನ್ನೆ ನಡೆದಂಥ ಇನ್ಸಿಡೆಂಟ್. ತಾವು ಫೂಟೇಜ್ಗಳನ್ನು ಗಮನಿಸ್ತಾ ಇದ್ದೀರಿ. ನಾನು ಈ ಚರ್ಚೆಯನ್ನು ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಕ್ಲಾರಿಟಿ ಕೊಡೋದಕ್ಕೆ ಬಯಸ್ತಾ ಇದ್ದೀನಿ. ವೈಲ್ ಐ ಆಮ್ ಟಾಕಿಂಗ್, ಈ ಇಡೀ ಪ್ರಕರಣದ ಬಗ್ಗೆ ಹಲವು ಆಯಾಮಗಳು ನಮಗೆ ಸಿಗ್ತಾ ಇದೆ. ರೋಹಿತ್ ಅನ್ನೋನೊಬ್ಬನು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾನೆ ಅನ್ನುವ ಒಂದು ಆಯಾಮ. ಇದು ಹನುಮಾನ್ ಚಾಲೀಸಾ ಹಾಕಿದ್ದಕ್ಕೆ ನಡೆದಂಥ ಗಲಾಟೆ ಅಲ್ಲ ಅನ್ನುವ ಮತ್ತೊಂದು ಆಯಾಮ. ಕೇವಲ ಯಾರದ್ದೋ ಕೈವಾಡ ಅನ್ನುವುದನ್ನು ಬಿಂಬಿಸುವ ಸಲುವಾಗಿ ಮಾಡಿರುವ ಪ್ರಯತ್ನ ಅನ್ನುವ ರೀತಿಯ ಇನ್ನೊಂದು ಆಯಾಮ. ಮತ್ತು ಬಹಳ ಮುಖ್ಯವಾಗಿ ಕಂಪ್ಲೇಂಟ್ ಕಾಪಿ ಮತ್ತು FIRನಲ್ಲಿ ಎಲ್ಲಿಯೂ ಕೂಡ ಹನುಮಾನ್ ಚಾಲೀಸಾ ಹಾಕಿದ್ದಕ್ಕೆ ಬಂದು ಹೊಡೆದ್ರು ಅಂತಿಲ್ಲ ಅನ್ನುವ ಇನ್ನೊಂದು ಆಯಾಮ. ಆಸ್ ಎ ಮೀಡಿಯಾ ಹೌಸ್ ನಾವು ಎಲ್ಲವನ್ನೂ ಪರಿಗಣನೆಗೆ ತೆಗೆದುಕೊಂಡೇ ಚರ್ಚೆ ಮಾಡಬೇಕಾಗತ್ತೆ. ಒಂದೇ ಮೂಗಿನ ನೇರಕ್ಕೆ ಹೋಗಿ ಚರ್ಚೆ ಮಾಡಿದ್ರೆ ಅದು ಖಂಡಿತವಾಗ್ಲೂ ಕೂಡ ಪ್ರೆಸ್ ಅಂತ ಅನಿಸ್ಕೊಳ್ಳೋದಿಲ್ಲ, ಅದು ಬೇರೆ ಇನ್ನೊಂದೇನೋ ಅನಿಸ್ಕೊಳ್ಳುತ್ತೆ. ಆ ಕಾರಣಕ್ಕಾಗಿ ಐ ಆಮ್ ವೆರಿ ಕ್ಲಿಯರ್ ವೈಲ್ ಐ ಟಾಕ್ ಟುಡೇ. ಈ ಎಲ್ಲ ಆಯಾಮಗಳನ್ನು ಎಕ್ಸ್ಪ್ಲೋರ್ ಮಾಡ್ತಾನೆ ಸಾಧ್ಯವಾದರೆ ಆ ಮುಖೇಶ್ ಅವರನ್ನು ಕೂಡ ನಾವು ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಕೂಡ ಮಾಡ್ತೀವಿ. ಇವತ್ತು ತೇಜಸ್ವಿ ಸೂರ್ಯ ಅವರ ವಿರುದ್ಧವೂ ಕೂಡ ಕೇಸ್ ಹಾಕಬೇಕು ಅಂತೆಲ್ಲ ಹೋರಾಟ ಆಗಿದೆ. ಕೋಮು ದ್ವೇಷ ದಳ್ಳುರಿಯನ್ನು ಹಬ್ಬಿಸ್ತಿದ್ದಾರೆ ಅವರು ಅಂತ ಕೂಡ ಅವರ ಮೇಲೆ ಆರೋಪ ಬಂದಿದೆ, ಇನ್ಕ್ಲೂಡಿಂಗ್ ಮೀಡಿಯಾ ಹೌಸಸ್. ಒಂದು ಪ್ರಕರಣವನ್ನು ಸರಿಯಾಗಿ ಗಮನಿಸದೆ, ನೋಡದೆ, ಅದರ ಬಗ್ಗೆ ಆಲೋಚನೆ ಮಾಡದೆ ಈ ಪ್ರಕರಣದ ದಿಕ್ಕನ್ನು ತಪ್ಪಿಸಿದ್ವು ಅಂತ ಕೂಡ ಒಂದು ಜನ ಬರ್ಕೋತಾ ಇದ್ದಾರೆ. ಓಕೆ, ಹೌದಾ? ಅದನ್ನು ಕಂಡು ಹಿಡಿಯೋ ಪ್ರಯತ್ನ ಮಾಡೋಣ, ಪರಾಮರ್ಶಿಸುವ ಪ್ರಯತ್ನ ಇವಾಗ ನಾವು ಮಾಡೋಣ. ಲೆಟ್ಸ್ ಬಿಗಿನ್. ಹಲವು ಜನ ಗೆಸ್ಟ್ಗಳಿರ್ತಾರೆ. ನಮ್ಮ ಔಟ್ಡೋರ್ ಸ್ಟುಡಿಯೋದಿಂದ ಸುಮಾರು ಜನ ಜಾಯ್ನ್ ಆಗ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ. ಬಟ್ ಅಟ್ ದಿ ಮೂಮೆಂಟ್ ನಮ್ಮೊಟ್ಟಿಗೆ 3 ಜನ ಗೆಸ್ಟ್ಗಳಿದ್ದಾರೆ. ಹಿಂದೂ ಪ್ರಮುಖಂಡರು ಭಾಸ್ಕರನ್ ಚರ್ಚೆಯಲ್ಲಿ, ಹಾಗೂ ಮಾಜಿ ಕಾರ್ಪೊರೇಟರ್ BB ಗಣೇಶ್ ಅವರ ಚರ್ಚೆಯಲ್ಲಿ, ಹಾಗೂ ಕಾಂಗ್ರೆಸ್ನ ವಕ್ತಾರರಾಗಿರುವ ಶಂಕರ್ ಗುಹಾ ಅವರು ನಮ್ಮೊಟ್ಟಿಗೆ ಚರ್ಚೆಯಲ್ಲಿ. BJP ವಕ್ತಾರರು ಅಂತ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಸಹಜವಾಗಿ ನಾನು ಹೇಳ್ತೀನಿ, BJP ವಕ್ತಾರರೇ, ತಾವು BJPಯವರೇ, ಅದರಲ್ಲಿ ಯಾವ ಅನುಮಾನ ಇದೆ BB ಗಣೇಶ್ ಅವರೇ? ನನಗೆ ಯಾವುದೇ ಅನುಮಾನ ಇಲ್ಲದಕ್ಕೆ ನಾನು ಮಾಜಿ ಕಾರ್ಪೊರೇಟರ್ ನೀವು ಅಂತಂದೆ ಅಷ್ಟೇ. BJPಯ ಮಾಜಿ ಕಾರ್ಪೊರೇಟರ್ BB ಗಣೇಶ್ ಅವರಿಗೆ ಒಂದು ಸಲ MLA ಕೂಡ ಆಗಬೇಕಾಗಿತ್ತು, ಆಗಲಿಲ್ಲ ಅಂತ BB ಗಣೇಶ್ ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ವೆಲ್ಕಮ್ ಟು ಯು ಸರ್. ಉಮರ್ ಶರೀಫ್ ಜಾಯ್ನ್ ಆಗಿದ್ದಾರೆ, ಧಾರ್ಮಿಕ ಮುಖಂಡರು. ನಮಸ್ಕಾರ ಉಮರ್ ಶರೀಫ್ ಅವರೇ. ನಮಸ್ತೆ. ನಮಸ್ತೆ. ನಮಸ್ಕಾರ. ನಾನು ಮೊದಲಿಗೆ ಕಾಂಗ್ರೆಸ್ಸಿನವರಿಂದ, ನಂತರದಲ್ಲಿ ಉಮರ್ ಶರೀಫ್ ಅವರಿಂದ ಶುರು ಮಾಡ್ತೇನೆ. ಗೋಜಿ ನಮಸ್ತೆ, ವೆಲ್ಕಮ್ ಟು ಯು. ನಮಸ್ಕಾರ ಚಂದನ್. ಫಸ್ಟ್ ಟೈಮ್ ಇನ್ ಟು ದಿ ವಿಸ್ತಾರ ಸ್ಟುಡಿಯೋ ಈ ಇತ್ತೀಚಿನ ದಿನಗಳಲ್ಲಿ ನನ್ನ ಜೊತೆ ಫಸ್ಟ್ ಟೈಮ್. ಥ್ಯಾಂಕ್ ಯು. ವಿ ಹ್ಯಾವ್ ಹ್ಯಾಡ್ ಲಾಟ್ ಆಫ್ ಡಿಬೇಟ್ಸ್ ಬೇರೆ ಬೇರೆ ಕಡೆಗಳಲ್ಲಿ. ವೆಲ್ಕಮ್. ಸೊ ನಾನು ಈ ಪ್ರಕರಣವನ್ನು ಒಂದು ಆಯಾಮಕ್ಕೆ ಸ್ಟಿಕ್ ಮಾಡೋದಕ್ಕೆ ಬಯಸೋದಿಲ್ಲ. ದಟ್ ಈಸ್ ನಾಟ್ ಯೂಶಲಿ ವಾಟ್ ಐ ಡೂ. ಇವತ್ತು ಕೂಡ ನಾನು ಹಾಗೇನೆ ಇಲ್ಲಿ 100 ಆಯಾಮಗಳು ಪ್ರಕರಣಕ್ಕೆ ಕೇಳಿ ಬರ್ತಾ ಇದೆ. ಇಲ್ಲ, ಈ ಇಡೀ ಪ್ರಕರಣವನ್ನೇ ತಪ್ಪಾಗಿ ಪರಿಗಣಿಸಲಾಗಿದೆ ಅಂತ. ಬಟ್ ಆ ಮನುಷ್ಯನಿಗೆ ಹೊಡೆದಿರೋದಂತೂ ವಿಡಿಯೋ ಫುಟೇಜ್ ಸ್ಪಷ್ಟ ಇದೆ. ಮುಖೇಶ್ ಅನ್ನೋ ಮನುಷ್ಯನಿಗೆ ಇಲ್ಲಿ ಏನಾಯ್ತು ಏನಾಗ್ಲಿಲ್ಲ ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ಪೊಲೀಸರು ಹೇಳಬೇಕಾಗತ್ತೆ, ತನಿಖೆ ಹೇಳಬೇಕಾಗತ್ತೆ, ನ್ಯಾಯಾಲಯ ಹೇಳಬೇಕಾಗತ್ತೆ. ಖಂಡಿತ. ಓಕೆ. ಬಟ್ ಇಲ್ಲೊಂದು ಬಂದಿರುವ ಆಯಾಮ ಮತ್ತು ಇವತ್ತಾದಂಥ ಬಹಳ ದೊಡ್ಡ ಹೋರಾಟ ನಿಮಗೆ ಗೊತ್ತು. ಹನುಮಾನ್ ಚಾಲೀಸಾ ನಿಮಗೆ ಬರದೇ ಏನಿಲ್ಲ, ನೀವು ಅದೇ ಪರಂಪರೆಯಲ್ಲಿ ಅದೇ ಸಂಸ್ಕೃತಿಯಲ್ಲಿ ಹುಟ್ಟಿ ಬೆಳೆದವರು. ಹಾಗಾಗಿ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಇವತ್ತು ನಡೆದಿದ್ದು ಏನು ಅಥವಾ ನಿನ್ನೆ ನಡೆದಿದ್ದು ಏನು? ನಿನ್ನೆ ನಡೆದಿದ್ರೆ ಏನು ದೃಶ್ಯಗಳು ನಮಗೆ ಕಂಡು ಬರ್ತಾ ಇದೆ, ಅದು ಖಂಡಿತ ಖಂಡನೀಯ. ಯಾರೇ ಇರಲಿ, ಮೊದಲನೇದು ಆ ರೀತಿ ಫಿಸಿಕಲ್ ಅಬ್ಯೂಸು ಎಕ್ಸ್ಟ್ರೀಮ್ಲಿ ರಾಂಗ್. ಯಾವ ಕಾರಣ ಇರಲಿ ಅದು ಸೆಕೆಂಡ್ರಿ. ಐ ಕಂಡೆಮ್ ಇಟ್ ಆ್ಯಂಡ್ ಇಟ್ ಡೀಮ್ಸ್ ಫಿಟ್ ಟು ಬಿ ಇನ್ವೆಸ್ಟಿಗೇಟೆಡ್ ಆ್ಯಂಡ್ ಪನಿಷ್ಡ್. ಓಕೆ. ಎರಡನೇದು, ಇದು ಏನೋ ಒಂದು ಧರ್ಮದ ಒಂದು ದಂಗಲ್ ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ. ಹಿಂದೆ ನಾನು ಹೇಳ್ದಂಗೆ ಯಾವುದೇ ಕಾರಣ ಇರಲಿ, ಅವನೊಬ್ಬ ಹನುಮಾನ್ ಚಾಲೀಸ ಹಾಕ್ತಾನೋ ಮತ್ತೊಂದು ಹಾಕ್ತಾನೋ, ಅದರಿಂದ ಜಗಳ ಆಗೋದು, ಕೋಮು ಗಲಭೆ ಆಗೋದು, ಆಮೇಲೆ ಈ ರೀತಿ
ಹಿಂದೆ ಮುಂದೆ ನೋಡದೆ ಹಿಗ್ಗಾಮುಗ್ಗ ಹೊಡೆಯೋದು ಖಂಡಿತ ತಪ್ಪು. ಯಾರಾದರೂ ಸರಿ ಪೊಲೀಸವರು, ನಾನು ಸರ್ಕಾರ ಕೂಡ ನಾನು ಆಗ್ರಹ ಮಾಡಿದ್ದೀನಿ, ನಿಮ್ಮ ವಾಹಿನಿ ಮೂಲಕನೂ ನಾನು ಮಾಡ್ತಾ ಇದ್ದೀನಿ, ಗಮನ ತಗೊಂಡು ತಕ್ಷಣ. ಯಾಕೆಂದರೆ ಏನಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕಾಯ್ತಾ ಇರ್ತಾರೆ ಈ ನಮ್ಮ BJP ಸ್ನೇಹಿತರಿಗೆ. ಈ ಅವರ ಇಟ್ ಇಸ್ ದೇರ್ ಬ್ಯಾಸ್ಟಿಯನ್, ಧರ್ಮ ಅಂದ ತಕ್ಷಣ ಚಕ್ ಅಂದ್ಬಿಡ್ತಾರೆ. ಇದು ನಿನ್ನೆ ನಡೆದಂಥ ಘಟನೆ. ಇವತ್ತು ನಡೀತಲ್ಲ, ಇದು ಭಾಳ ಬೇಸರದ ಒಂದು ಸಂಗತಿ. 5 ವರ್ಷದಿಂದ ಅಥವಾ 4 ವರ್ಷ ಆಯಿತು ನಮ್ಮ BJP ಸಂಸದರು ತೇಜಸ್ವಿ ಸೂರ್ಯ ಅವರು ಯುವ ಮೋರ್ಚಾ ಅಧ್ಯಕ್ಷರಾಗಿ ಗಾಢವಾದ ನಿದ್ದೆಯಲ್ಲಿದ್ದರು. ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ನಗರದ ಪೇಟೆ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಬರತ್ತೆ ಅಂತಾನೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಏನು ಇವತ್ತು ಸಡನ್ನಾಗಿ ಎಲ್ಲರೂ ಧುಮುಕಿಯಲ್ಲಿ ಏನು ಇವತ್ತು ನಾಟಕ ತೇಜಸ್ವಿ ಸೂರ್ಯ ಕೃಪಾಪೋಷಿತ ನಾಟಕ ಮಂಡಳಿಯ ಒಂದು ಪ್ರೇರೇಪಣೆಯಿಂದ ನಡೆದಂಥ ಇದು ನಿಜವಾಗ್ಲೂ ಬೇಸರ. ಭಾಳ ರಾಜಕೀಯ ಮಾಡಿದ್ರು ಇದರಲ್ಲಿ. ಇನ್ನೊಂದು, ನಾನು ಬಿಫೋರ್ ಐ ಕ್ಲೋಸ್ ಮೈ ಇನಿಷಿಯಲ್ ಕಮೆಂಟ್ಸ್, 4 ವರ್ಷದಿಂದ ಇಲ್ಲಿ ಕಾಣಿಸ್ತಿಲ್ಲ. ನಗರದ ಪೇಟೆನಲ್ಲಿ ಮಳೆಗಾಲದಲ್ಲಿ ನೀರು ನುಗ್ತು, ಅವಾಗ ಬಂದಿದ್ರಾ? ಅಲ್ಲಿ ರಸ್ತೆಗಳ ಸಮಸ್ಯೆ ಇತ್ತು, ಅವಾಗ ಬಂದಿದ್ರಾ? ಅಥವಾ ಅಲ್ಲಿ ಜನರನ್ನ ಯಾವಾಗಲೂ ಆರಿಸ್ಕೆ ಬಂದಿದ್ರಾ? ಕಾಣಿಸ್ದೇ ಇರೋರು ಸಡನ್ನಾಗಿ ಏಕಾಏಕಿ ಬಂದು ನುಗ್ಗಿ ಅಲ್ಲಿ ಈ ಧರ್ಮ ಏನು, ಎಷ್ಟು ಮಾತು, ಇದೆಲ್ಲ ಬೇಕಿತ್ತ? ಮತ್ತು ನಿನ್ನೆ ಸಾಯಂಕಾಲದಷ್ಟೊತ್ತಿಗೆ 5 ಜನ ಅರೆಸ್ಟ್ ಆಗಿದ್ದಾರೆ. ಅದು ತಾವೇ ಆ ಮಾಹಿತಿ ಕೊಟ್ರಿ. ಸ್ವಲ್ಪ ತಾಳ್ಮೆಯಿಂದ ಕಾದು ಇಷ್ಟೊಂದು ಮಟ್ಟಕ್ಕೆ ರಾಜಕೀಯ ಹೇಳಿದೆ. ಶೋಭಕ್ಕನೂ ಅಲ್ಲೇ ಬಂದು ಏನು ಎಲ್ಲರೂ ನಾನು ಮುಂದೆ ತಾನು ಮುಂದೆ, ಏನಕ್ಕೆ? ಯಾರದೋ ಪಾಪ ಅವನ ನೋವಿನಲ್ಲಿ ಆತ ಎಲ್ಲೂ ಕಾಣಿಸ್ತಾನೆ ಇಲ್ಲ, ಅಥವಾ ಆತ ಯಾರು ಅಂತಾನೆ ಗೊತ್ತಿಲ್ಲ ಇನ್ನು ಸರಿಯಾಗಿ. ಇಲ್ಲಿ ಬಂದು ನಿಂತ್ಕೊಂಡ್ರೆ ನಿಮ್ಮ ಸ್ಟುಡಿಯೋನಲ್ಲೇ ಚಂದನ್, ಆತ ಯಾರಿಗೂ ಗೊತ್ತಿಲ್ಲ. ಆದರೆ ಇವರೆಲ್ಲರೂ ದೇ ಆರ್ ಪುಷಿಂಗ್ ದೇರ್ ಅಜೆಂಡಾ ಬಿಯಾಂಡ್ ದೇರ್ ಲಿಮಿಟ್ಸ್. ಇದನ್ನು ನಾನು ಖಂಡಿಸ್ತೀನಿ, ಇದು ತಪ್ಪು. ಓಕೆ, ಬಟ್ ಮೈ ವೆರಿ ಸಿಂಪಲ್ ಕ್ವಶನ್, ವೈ ವಾಸ್ ಹಿ ಬ್ರೂಟಲಿ ಪನಿಷ್ಡ್? ಮಿಸ್ಟರ್ ಮುಖೇಶ್ ಅನ್ನೋ ಮನುಷ್ಯನ ಮೇಲೆ ಯಾಕೆ ಅಷ್ಟೊಂದು ಬ್ರೂಟಲ್ ಆಗಿ ಮಾರಕವಾಗಿ ಅಟ್ಯಾಕ್ ಮಾಡಲಾಯಿತು? ಅದು ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿರೋದು. ನಮ್ಮ ಮೇಲ್ನೋಟಕ್ಕೆ ಏನು ಆ್ಯಸ್ ಯು ಸೆಡ್, ನೀವು ಹೇಳ್ದಂಗೆ 4-5 ಥಿಯರಿಗಳಿದೆ, ನಮಗೂ ಗೊತ್ತಿಲ್ಲ. ಹಾಡು ಹಾಕಿದ್ರು ಅಂತಾರೆ ಕೆಲವರು, ಆ ಹಾಡು ಹನುಮಾನ್ ಚಾಲೀಸಾನೇನೋ ಅಂತಾರೆ ಅವ್ರು ಹೇಳೋದು, ನಮ್ಗೆ ಗೊತ್ತಿಲ್ಲ. ಅದು ಏನೇ ಇರಲಿ, ನಾನು ಹೇಳೋದು ಚಂದನ್, ವಾಟ್ ಎವರ್ ಇಟ್ ಈಸ್, ವೆದರ್ ಇಟ್ಸ್ ಬ್ರೂಟಲ್ ಆರ್ ನಾಟ್, ಹೂ ಆರ್ ಯು ಆ್ಯಂಡ್ ಐ ಆರ್ ಎನಿ ಒನ್ ಟು ಪನಿಷ್ ಸಂಬಡಿ? ನಮ್ಮ ದೇಶದಲ್ಲಿ ಕಾನೂನಿದೆ, ನಮ್ಮ ದೇಶದಲ್ಲಿ ಪೊಲೀಸವರಿದ್ದಾರೆ. ಅದಕ್ಕೆ ಏನಾರ ಸಮಸ್ಯೆ ಇದ್ದರೆ ಅದಕ್ಕೆ ಸರಿಯಾದಂಥ ಅಧಿಕಾರಿಗಳ ಹತ್ರ ಹೋಗಿ ಏನು ಕಾನೂನಾತ್ಮಕವಾಗಿ ಏನು ಕ್ರಮ ತೊಗೊಳ್ಬೇಕು ಅದು ಮಾಡಬೇಕು. ಫಿಸಿಕಲ್ ಅಬ್ಯೂಸ್ ಯಾರೇ ಮಾಡಿದ್ರು ಅದು ತಪ್ಪು, ನಾನು ಖಂಡಿಸ್ತೀನಿ ಅದನ್ನು. ಅದರಲ್ಲಿ ಒಬ್ಬ ಫೋಟೋದಲ್ಲಿ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡಿಕೊಂಡು ಅದು ಏನು ಮಾಡ್ಕೊಳಕ್ಕಾಗತ್ತೆ? ಅವನದೇ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ, ಸಾರಿ ಟು ಯೂಸ್ ದಿಸ್ ವರ್ಡ್, ಮೇ ಬಿ ಅನ್ಪಾರ್ಲಿಮೆಂಟ್ರಿ, ಬಟ್ ಅವ್ನು ಬರ್ಕೊಂಡಿರೋದು ಏನು ಕಿತ್ಕೊಳ್ಳೋಕ್ಕಾಗತ್ತೆ? ಇವತ್ತು ಜೈಲು ನಾಳೆ ಬೇಯ್ಲು ಅಂತ ಅವನು ಸ್ಟೇಟಸಲ್ಲಿ ಒಬ್ಬ ಹಾಕೊಂಡಿದ್ದಾನೆ. ಅಂಥವ್ರು ದೇಶದ್ರೋಹಿಗಳು. ಅಂಥವ್ರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಯಾರೂ ಇಲ್ಲ, ನಾವು ಇಲ್ಲ, ಯಾವ ಪಕ್ಷನೂ ಮಾಡಿಕೊಡೋದು, ಯಾರೂ ಅವ್ರನ್ನ ಹಿಂದೆ ಮುಂದೆ ಲೆಕ್ಕಿಸ್ದೇನೆ ಅಂಥವ್ರಿಗೆ ಶಿಕ್ಷೆ ಕೊಡಬೇಕು. ಅಂಥವ್ರು ದೇಶದ್ರೋಹಿಗಳು. ಓಕೆ, ನೀವು ಈಗ ಆಡಳಿತ ಪಕ್ಷದ ವಕ್ತಾರರಾಗಿರೋದ್ರಿಂದ ನಾನು ನಿಮಗೆ ಕೇಳ್ತಾ ಇದ್ದೀನಿ, ನೀವು ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದೀರಿ. ಅಗ್ರಿ ಕಂಪ್ಲೀಟ್ಲಿ ವಿತ್ ದ್ಯಾಟ್. ಅಬ್ಸಲ್ಯೂಟ್ಲಿ. ಹೌಎವರ್, ನಿಮ್ಮ ತನಿಖೆಯೋ ಅಥವಾ ನಿಮಗೆ ಬಂದಿರೋ ಮಾಹಿತಿಯೋ ಅಥವಾ ಫಸ್ಟ್ ಇನ್ಫಾರ್ಮೇಷನ್ ಪ್ರಕಾರವೋ ನಾವು ಪೊಲೀಸರ ರಿಪೋರ್ಟ್ ಕೂಡ ಗಮನಿಸಿದ್ದೀವಿ, ಅವರ FIR ಕಾಪಿ ಕೂಡ ಗಮನಿಸಿದ್ದೀವಿ, ಕಂಪ್ಲೇಂಟ್ ಕಾಪಿ ಕೂಡ ಗಮನಿಸಿದ್ದೀವಿ, ಇನ್ಕ್ಲೂಡಿಂಗ್ ದಿನೇಶ್ ಗುಂಡೂರಾವ್ ಅದನ್ನು ಟ್ವಿಟರ್ನಲ್ಲಿ ಹಂಚ್ಕೊಂಡಿದ್ದಾರೆ. ಐ ಅಗ್ರಿ ವಿತ್ ದ್ಯಾಟ್. ಬಟ್ ಹೌಎವರ್, ನಿಮಗೆ ಬಂದಿರೋ ಫಸ್ಟ್ ಇನ್ಫಾರ್ಮೇಷನ್ನ ಪ್ರಕಾರ ಅಲ್ಲಿ ನಡೆದಿದ್ದು ಏನಿರಬಹುದು? ಸರ್, ನಮಗೇನು ವಿ ಆರ್ ನಾಟ್ ಜಸ್ಟ್ ಬಿಕಾಸ್ ನಮ್ಮ ಪಕ್ಷ ಆಡಳಿತದಲ್ಲಿದೆ ಅಂತ ಹೇಳಿ ವಿ ಆರ್ ನಾಟ್ ಪ್ರಿವಿ ಟು ಎನಿ ಇನ್ವೆಸ್ಟಿಗೇಷನ್. ಏನು ಸ್ಪೆಷಲ್ ಆಗಿರೋ ಪಬ್ಲಿಕ್ ಡೊಮೇನ್ನಲ್ಲಿ ಅಧಿಕಾರಿಗಳು ಮತ್ತು ಮಂತ್ರಿಗಳು ಏನು ಹಂಚ್ಕೊಂಡಿದ್ದಾರೋ ಅದೇ ಮಾಹಿತಿ ನಮಗೂ ಇರೋದು. ದಟ್ ಯು ಹ್ಯಾವ್ ಆಲ್ರೆಡಿ ಸೆಟ್ ಇಟ್ ಔಟ್. ಇಲ್ಲಿ ಕಾರಣ ಏನಾಗುತ್ತೆ ಅಂತಂದ್ರೆ, ಮುಂದಕ್ಕೆ ನಿನ್ನೆ DCP ಅವರು ಕೂತ್ಕೊಂಡು ಇವತ್ತೊಂದು ಮಾಧ್ಯಮ ಗೋಷ್ಠಿ ಮಾಡಿದ್ರು, ಪತ್ರಿಕಾಗೋಷ್ಠಿ ಮಾಡಿದ್ರು, ವಿವರಗಳನ್ನು ಕೊಟ್ಟರು. ಬಟ್ ನನಗೆ ಇಲ್ಲಿ ನಂಬಿಕೆ ಇದೆ, ಆದಷ್ಟು ಬೇಗ ಇಟ್ ವಿಲ್ ರೀಚ್ ಇಟ್ಸ್ ಲಾಜಿಕಲ್ ಎಂಡ್. ಆಮೇಲೆ ಏನಕ್ಕೋಸ್ಕರ ಆಯಿತು ಅನ್ನೋದು ಜನಕ್ಕೆ ಗೊತ್ತಾಗಬೇಕು. ಸತ್ಯ ಅಸತ್ಯ ಯಾವುದಿತ್ತು ಅಂತೇಳಿ ಆಚೆ ಬರುತ್ತೆ ಅಂತೇಳಿ ನನಗೆ ನಂಬಿಕೆ ಇದೆ. ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ, ಶಂಕರ್ ಗುಹಾ ಅವರೇ, ಪ್ರತಿ ಸಲ ಯಾವುದೇ ರೀತಿಯ ಘಟನೆ ನಡೆದಾಗಲೆಲ್ಲವೂ ಕೂಡ ಅಲ್ಲಿ ಕೋಮಿನ ಬಣ್ಣ ಬಂದ ಸಂದರ್ಭದಲ್ಲೆಲ್ಲವೂ ಕೂಡ, ಅಫ್ಕೋರ್ಸ್ ಇನ್ನೊಂದು ಪಾರ್ಟಿ ಅದನ್ನು ಬೇರೆ ಕಾರಣಕ್ಕೆ ಬಳಸ್ಕೊಳ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಕಾಂಗ್ರೆಸ್ಸು ಕೂಡ ಕೋಮಿನ ಬಣ್ಣವನ್ನು ರಾಜಕೀಯಕ್ಕೆ ತುಷ್ಟೀಕರಣಕ್ಕೆ ಬಳಸ್ಕೊಳ್ಳುತ್ತೆ ಅನ್ನುವ ಗಂಭೀರವಾದಂಥ ಆರೋಪ ಇದೆ. ಆ ಕಾರಣಕ್ಕಾಗಿ ಅಲ್ಲಿ ಏನೇ ಬಂದರೂ ಕೂಡ ಕಾಂಗ್ರೆಸ್ ಮಾಡಿದ್ದು ಎಡವಟ್ಟು ಅನ್ನುವ ಒಂದು
ಸೈನ್ಡ್ ಸ್ಟೇಟ್ಮೆಂಟು ನೇರವಾಗಿ ಒಂದು ಶರ ಬರ್ದಂಗೆ ಬಂದ್ಬಿಡುತ್ತೆ. ಅಲ್ಲ, ನಾನು ಮುಗಿಸ್ಬಿಡ್ತೇನೆ. ಆ ಮೆಂಟಾಲಿಟಿ ಯಾಕೆ ಜನರ ಭಾವನೆಗಳಲ್ಲೂ ಜನರ ಮನಸ್ಸಿನಲ್ಲೂ ಬಂದ್ಬಿಡ್ತು ಅನ್ನೋದನ್ನ ತಾವು ಇಂಟ್ರೋಸ್ಪೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ 2016 ಒಂದು ಆರೋಪ ಕೇಳಿ ಬರುತ್ತೆ ನಿಮ್ಮ ಮೇಲೆ. ಹಲವು ಜನ PFI ಕಾರ್ಯಕರ್ತರನ್ನ ಬಿಟ್ಬಿಡ್ತೀರಿ, ಘೋಷಿತ ಅಪರಾಧಿಗಳು ಅಂತ ನಾನು ಎಲ್ಲ ಪ್ರಶ್ನೆ ಮುಗಿಸ್ತೀನಿ, ಆಮೇಲೆ ನಿಮ್ಗೆ ಖಂಡಿತ 5 ನಿಮಿಷ ಅವಕಾಶ ಕೊಡ್ತೀನಿ. ಹೇಳ್ತೀರಿ ಇಲ್ಲ ನಾವು ಬಿಟ್ಟಿಲ್ಲ ಅಂತ ಹೇಳ್ತೀರಿ, ನಾನು ಒಪ್ಕೋತೀನಿ, ನಾನು ಆಯಾಮಕ್ಕೂ ಬರ್ತೀನಿ, ಆಯ್ತಾ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ 2012 ಕೇರಳ ಗವರ್ಮೆಂಟ್ ಅಫಿಡವಿಟ್ ಸಲ್ಲಿಸುತ್ತೆ ಕೋರ್ಟ್ ಮುಂದೆ, ಇವರು ಅಪರಾಧಿಗಳು, ನಾವಿವ್ರನ್ನ ಬಿಡೋದಿಲ್ಲ ಅಂತ ಹೇಳುತ್ತೆ ಅನ್ನುವ ಒಂದು ವಿಷಯ. ಹಾಗಾಗಿ ಅಲ್ಲಿ ತುಷ್ಟೀಕರಣ ಅನ್ನುವ ಆರೋಪ ನಿಮ್ಮ ವಿರುದ್ಧ ಕೇಳಿ ಬರುತ್ತೆ. ಅದಾದ್ಮೇಲೆ ಮೊನ್ನೆ ಉಡುಪಿಯಲ್ಲಿ ನಡೆದಂಥ ಹೆಣ್ಣು ಮಕ್ಕಳೆಲ್ಲ ಒಂದು ಟಾಯ್ಲೆಟ್ನಲ್ಲಿ ಯಾವುದೋ ಒಂದು ವಿಡಿಯೋ ಕ್ಯಾಮ್ರಾ ಇಟ್ಟಿದ್ರು ಅನ್ನೋ ಪ್ರಕರಣ ಏನಾಯಿತು ಅನ್ನೋದು ಈ ಕ್ಷಣದವರೆಗೂ ಕೂಡ ಗೊತ್ತಾಗಿಲ್ಲ. ಹಾನಗಲಲ್ಲಿ ಗ್ಯಾಂಗ್ ರೇಪ್ ಆಯಿತು, ಅದರ ಬಗ್ಗೆ ಏನು ಕ್ರಮ ಆಯಿತು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಏನು ಹೇಳ್ತು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ಆಗಿಲ್ಲ. ಮಂಗಳೂರಲ್ಲಿ ಒಬ್ಬ ಅಲ್ಪಸಂಖ್ಯಾತ ಹೆಣ್ಮಗಳ ಮೇಲೆ ದಾಳಿ ಆಗುತ್ತೆ, ಆಸಿಡ್ ದಾಳಿ ಆಗುತ್ತೆ, ಅದರ ಬಗ್ಗೆ ಕಾಂಗ್ರೆಸ್ ಏನು ಹೇಳ್ತು ಅನ್ನೋದ್ರ ಬಗ್ಗೆ ಎಲ್ಲಿಯೂ ಕೂಡ ಚರ್ಚೆಗಳು ಈ ಕ್ಷಣದವರೆಗೂ ಕೂಡ ಆಗಿಲ್ಲ. ಅಷ್ಟು ಮಾತ್ರ ಅಲ್ಲ, DJ ಹಳ್ಳಿ ಕೇಸ್ನಲ್ಲಿ ನಿಮ್ಮದೇ ಶಾಸಕರ ವಿರುದ್ಧ ದೊಡ್ಡ ಮಟ್ಟದ ದಾಳಿಯಾದಾಗ ಅವರನ್ನ ರಕ್ಷಿಸುವ ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗಲಿಲ್ಲ ಅನ್ನುವ ಆರೋಪ ಇದೆ. ಇನ್ನೂ 2 ಹೇಳ್ಬಿಟ್ಟು ನಾನು ಬ್ರೇಕ್ ತಗೊಂಡು ನಿಮ್ಗೆ ಅವಕಾಶ ಮಾಡಿಕೊಡ್ತೇನೆ. ಮೊನ್ನೆ ಇಲ್ಲಿ ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆ ಕೇಳಿ ಬಂದಾಗ ಬೇಡದೇ ಇರುವ ಖಾತೆಯಲ್ಲಿರುವಂಥ ಮಿನಿಸ್ಟ್ರಿಗಳೆಲ್ಲರೂ ಕೂಡ ಖಾತೆ ಬೇಕು, ಆದರೆ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ. ಯಾವನ್ರಿ ಹೇಳಿದ್ದು? ಅವನು ಯಾವನ್ರಿ ಕೇಳಿಸ್ಕೊಂಡ? ನಾನು ಕೇಳಿಸ್ಕೊಂಡಿದ್ದೀನಿ ಕಣ್ರಿ, ಹಂಗೆಲ್ಲ ಶತ್ರು ರಾಷ್ಟ್ರದ ಪರ ಘೋಷಣೆ ಕೂಗೇ ಇಲ್ಲ ಕಣ್ರಿ ಅಂದಿದ್ದು. ಅದಾದ ಮೇಲೆ ಬಾಂಬ್ ಬ್ಲಾಸ್ಟ್ ಆದಾಗ, ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಇದೇನ್ರಿ ಸಿಲ್ಲಿ ಮ್ಯಾಟ್ರು ಹೋಗ್ರೆ ರೇ ಅಂದಿದ್ದು. ಇವತ್ತು ಎಲ್ಲಿ ತನಕ ಹೋಗಿದೆ ರಾಮೇಶ್ವರ ಬಾಂಬ್ ಬ್ಲಾಸ್ಟ್ ಕೇಸು? ಆಮೇಲೆ ನಿಮ್ಮ ಮಾನ್ಯ ಮುಖ್ಯಮಂತ್ರಿಗಳೇ ಯಾರೋ ಸಣ್ಣ ಕಿಡಿಗೇಡಿತನ ಅಂದಿದ್ದು, ಆಮೇಲೆ ಬಿಸ್ನೆಸ್ ರೈವಲ್ರಿ ಅಂತಂದಿದ್ದು. ಬಿಫೋರ್ ನೋಯಿಂಗ್, ಈಗ ನೀವು ಹೇಳ್ತೀರಿ ನಾವು ತನಿಖೆ ನಡೆಯೋಕ್ಕಿಂತ ಮುಂಚೆ ಯಾವುದಕ್ಕೂ ಸೈನ್ ಹಾಕಬಾರ್ದು ಅಂತ ತಾವು ಹೇಳ್ತೀರಿ ಅಲ್ವಾ? ಬಟ್ ತನಿಖೆ ಅಲ್ಲ, ಪ್ರಕರಣ ಆಗಿದ ತಕ್ಷಣ ನಿಮ್ಮಲ್ಲಿರುವ 10 ಜನ ಮಿನಿಸ್ಟ್ರಿಗಳು ಬಂದು ಸೈನ್ ಹಾಕಿ ಆ ಬಾಂಡ್ ಪೇಪರ್ ತಗೊಂಡು ಬಂದು ಸೀಲ್ ಹೊತ್ಬಿಟ್ಟು ಹಿಂಗೆ ಪೋಸ್ಟ್ ಕೂಡ ಮಾಡ್ಬಿಡ್ತಾರೆ. ಅದು ನಿಮ್ಮನ್ನ ದಿಕ್ಕುಗೆಡಿಸ್ತಾ ಇದೆ ಅನ್ನೋದು ನನ್ನ ಪ್ರಶ್ನೆ. ಅದಕ್ಕೆ ನಿಮ್ಗೆ ಅವಕಾಶ ಮಾಡ್ಕೊಡ್ತೀನಿ ಉತ್ತರ ಕೊಡೋದಕ್ಕೆ. ಸಂಪೂರ್ಣವಾಗಿ ನಾನು 4 ಜನರನ್ನ ಮಾತಾಡಿಸ್ತೀನಿ, ನಾನೇ ಮಾತಾಡ್ತಾ ಕೂತ್ಕೊಳ್ಳೋದಿಲ್ಲ. ಐ ಪ್ರಾಮಿಸ್ ಯು ಆನ್ ದಟ್. ಶೋರ್, ಐ ವಿಲ್ ಸರ್ಟನ್ಲಿ ಗಿವ್ ಯು ಟೈಮ್. ನಾನು ಟೈಮ್ ಕೊಡ್ತೀನಿ. ಇಟ್ಸ್ ಮೈ ಪ್ರಾಮಿಸ್ ಟು ಯು. ಓಕೆ, ಈ ಇಡೀ ಪ್ರಕರಣ ಮುಖೇಶ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬರ್ತಾ ಇರುವ ಥಿಯರಿಗಳಲ್ಲಿ ಸುಮಾರು ಥಿಯರಿಗಳು. ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೋರ್ ಈಚ್ ಒನ್ ಆಫ್ ದೆಮ್ ಅಟ್ ದಿ ಮೊಮೆಂಟ್. ನಾನು ಬಹಳ ಬಯಾಸ್ಡ್ ಆಗಿ ಈ ಚರ್ಚೆಯನ್ನು ಮಾಡೋದೇ ಇಲ್ಲ, ಅನ್ಬಯಾಸ್ಡ್ ಆಗಿ ಇರೋದಕ್ಕೇನೆ ಬಯಸ್ತಾ ಇದ್ದೇನೆ. ಅಲ್ಲಿ ಸುಲೇಮಾನ್ ಅನ್ನುವ ವ್ಯಕ್ತಿಯ ಹೆಸರು ಕೂಡ ಕೇಳಿ ಬರುತ್ತೆ. ಇನ್ನೊಂದಿಷ್ಟು ಜನ ಬೇರೆ ಧರ್ಮಕ್ಕೆ ಸೇರಿದಂಥ ವ್ಯಕ್ತಿಗಳ ಹೆಸರು ಕೇಳಿ ಬರುತ್ತೆ. ಅವ್ರನ್ನೆಲ್ಲ ಅರೆಸ್ಟ್ ಮಾಡಲಾಗುತ್ತೆ. ಇಲ್ಲಿ ಇನ್ನೊಂದು ಮಾತು ಕೇಳಿ ಬರುತ್ತೆ, ಇಲ್ಲ ಇಟ್ಸ್ ನಾಟ್ ಅಬೌಟ್ ಹನುಮಾನ್ ಚಾಲೀಸ. ಆದರೆ ಇವತ್ತು ತೇಜಸ್ವಿ ಸೂರ್ಯ ಅವರಾಗ್ಲಿ ಅಥವಾ ಇನ್ನಿತರರಾಗ್ಲಿ ಅವರು ಹೋರಾಟ ಮಾಡಿದ್ದು ಏನ್ರೇ, ಹನುಮಾನ್ ಚಾಲೀಸ ಪಠಣ ಮಾಡಿದ್ರೆ ಏನ್ ನಿಮ್ ಪ್ರಾಬ್ಲಮ್ ಅನ್ನೋ ರೀತಿಯಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಿದ್ದು ಬೇರೆ ಬೇರೆ ಕಡೆಗಳಲ್ಲಿ ಸದ್ದು ಮಾಡುತ್ತೆ. ನಾನು ಭಾಸ್ಕರ್ನವರಿಗೆ ಪ್ರಶ್ನೆ ಕೇಳೋದಕ್ಕೆ ಬಯಸ್ತೇನೆ, ಆಮೇಲೆ ಉಮರ್ ಶರೀಫ್ ಅವರಿಗೆ ಬರ್ತೇನೆ. ಸರ್, ಇದು 2 ಆಯಾಮ. ನಾನು ಕಂಪ್ಲೇಂಟ್ ಕಾಪಿ ಮತ್ತು FIR ಕಾಪಿ ಕೂಡ ಗಮನಿಸಿದೆ. ಅಲ್ಲಿ ಹನುಮಾನ್ ಚಾಲೀಸದ ಬಗ್ಗೆ ಆಗಲಿ ಅಥವಾ ಹನುಮಾನ್ ಚಾಲೀಸವನ್ನು ಪಠಿಸಿದ್ರು ಅನ್ನುವ ಕಾರಣಕ್ಕೆ ಹಲ್ಲೆ, ಅಥವಾ ಅದನ್ನು ರೆಕಾರ್ಡೆಡ್ ವರ್ಷನ್ನ ಅಲ್ಲಿ ಪ್ಲೇ ಮಾಡಿದ್ರು ಅನ್ನೋ ಕಾರಣಕ್ಕಾಗಲಿ ಹಲ್ಲೆ ಅನ್ನೋದ್ರ ಬಗ್ಗೆ ಇಲ್ಲ ಅಂತ ಹೇಳ್ತಾರೆ. ಇವರ ಆರೋಗ್ಯ ಸಚಿವರು ಕೂಡ ಅದನ್ನು ಟ್ವೀಟ್ ಮಾಡ್ತಾರೆ. ಅದು ಬೇರೆ ಇನ್ನೊಂದು ಆಯಾಮವನ್ನು ಇವತ್ತು ಸಂಜೆ ನಂತರದಲ್ಲಿ ಪಡೆದುಕೊಳ್ಳುತ್ತೆ. ಮತ್ತು ಇದೇ ತೇಜಸ್ವಿ ಸೂರ್ಯ ಅವರ ವಿರುದ್ಧವೂ ಕೂಡ ಕಂಪ್ಲೇಂಟ್ ಆಗಬೇಕು ಅನ್ನೋ ಹೋರಾಟ ಶುರುವಾಗುತ್ತೆ, ಆಗಿದೆ ಅಂತ ನಾನು ಭಾವಿಸ್ತೇನೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಬಟ್ ತಾವು ಇದನ್ನು ಹೇಗೆ ಗ್ರಹಿಸ್ತಾ ಇದ್ದೀರಿ ಈ ಇಡೀ ಪ್ರಕರಣವನ್ನು? ನೋಡಿ, ಮೊದಲನೇದಾಗಿ ಈ ಪ್ರಕರಣ ಇದು ನಡೆದಿರೋದೇ ಭಾಳ ನಮಗೆ ಮನಸ್ಸಿಗೆ ನೋವಾಗುತ್ತೆ, ವ್ಯಥೆ ಆಗುತ್ತೆ. ಈಗ ಈ ಘಟನೆ ನಡೀತಲ್ಲ, ಅದರದ್ದು CCTV ಫುಟೇಜ್ಗಳು ನಿನ್ನೆ ಸಂಜೆ ಮೇಲೇ ಅದೆಲ್ಲ ಕಡೆ ವೈರಲ್ ಆಯಿತು, ಅಲ್ಲೆಲ್ಲ ಪ್ಲೇ ಆಯಿತು. ಓಕೆ, ಆ ಹುಡುಗ ಮಾತಾಡಿದ್ದು ಮತ್ತೆ ಆ ಹುಡುಗ ಅವರ ತಂದೆ ನಿನ್ನೆ ಬೇರೆ ಒಂದು ಮಾಧ್ಯಮದ ಸುದ್ದಿವಾಹಿನಿಯಲ್ಲಿ ಮಾತಾಡಿದ್ದಾರೆ. ಅವರು ಹನುಮಾನ್ ಚಾಲೀಸ ಪ್ಲೇ ಮಾಡಿದ್ದಕ್ಕೆ ನಿಲ್ಲಿಸೋದಿಕ್ಕೆ ಆರ್ಡರ್ ಮಾಡಿದ್ರು.
ಧಮಕಿ ಹಾಕಿದ್ರು. ಹೋಲಿ ರಂಜಾನ್ ನಡೀತಾ ಇದೆ, ಇಲ್ಲಿ ಮಸೀದಿಯಲ್ಲಿ ಆಜಾನ್ ಬರ್ತಾ ಇದೆ, ನೀವು ಇದನ್ನ ಪ್ಲೇ ಮಾಡಬಾರ್ದು ಅಂತ ಹೇಳಿದಾಗ ಜುಮ್ಮಾ ಮಸೀದಿ ಹತ್ರ ಆ ಹುಡುಗ ಹೇಳಿದ್ದು ಮುಖೇಶು, ನೋಡಪ್ಪ ನಿಮ್ಮ ಧರ್ಮದ ಆಚರಣೆನ ನೀವು ಮಸೀದಿಯಲ್ಲಿ ಮಾಡ್ಕೊಳ್ಳಿ, ನಾವು ಅದಕ್ಕೆ ಅಡ್ಡಿಪಡಿಸೋದಿಲ್ಲ. ನನ್ನ ಅಂಗಡಿಯಲ್ಲಿ ನಾನೇನು ಹನುಮಾನ್ ಚಾಲಿಸ ಹಾಕ್ತೀನಿ, ದಿನ ನಾನು ಸಂಜೆ ಪೂಜೆ ಮಾಡಿದ್ಮೇಲೆ ನಾನು ಪ್ಲೇ ಮಾಡೋದು ನನ್ನ ವಾಡಿಕೆ ಅಂತ ಹೇಳಿದ್ದಾನೆ. ಇದರಲ್ಲಿ 2-3 ಥಿಯರಿ, 2-3 ಆಯಾಮ ಅನ್ನೋದು ಯಾಕೆ ಬರ್ತಾ ಇದೆ ನನಗೆ ಅರ್ಥ. ಯಾಕೆ ಬರ್ತಾ ಇದೆ ಅಂದರೆ ಕಂಪ್ಲೇಂಟ್ ಕಾಪಿಯಲ್ಲಿ ಹಾಗಿಲ್ಲ, ಮತ್ತು FIR ಕಾಪಿಯಲ್ಲಿ ಕೂಡ ಹಾಗಿಲ್ಲ. ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ಇದು ನನ್ನ ಥಿಯರಿ ಅಲ್ಲ, ನನ್ನ ಆಯಾಮ ಅಲ್ಲ. ಅಲ್ಲ, ಗೊತ್ತಿದೆ, ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಕಾನೂನಲ್ಲಿ ಒಂದು ಅವಕಾಶ ಇದೆ. ಯಾವುದೇ ಒಂದು ಘಟನೆ ಆದಾಗ, ಈಗ ಅವರು ಗಾಯಗೊಂಡಿದ್ರು, ಅವರು ಕಂಪ್ಲೇಂಟನ್ನು ತರಾತುರಿಯಲ್ಲಿ ಬರೆದು ಕೊಟ್ಟಿರ್ತಾರೆ. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಸ್ತಾರವಾಗಿ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಅವತ್ತು ಅಲ್ಲಿ ಏನು ನಡೀತು, ಯಾರು ಬಂದು ಅಟ್ಯಾಕ್ ಮಾಡಿದ್ರು, ಯಾವ ಕಾರಣಕ್ಕೆ ಗಲಾಟೆ ಆಯಿತು ಅಂತ ನಾವು ಮತ್ತೊಂದು ಸಾರಿ ಅಲ್ಲಿ ಸ್ಟೇಟ್ಮೆಂಟನ್ನು ಕೊಡೋದಕ್ಕೆ ಕಾನೂನಲ್ಲಿ ಬಹಳ ದೊಡ್ಡ ಅವಕಾಶ ಇದೆ. ಅದೇನು ದೊಡ್ಡ ವಿಚಾರ ಏನಲ್ಲ, ಅದನ್ನು ಮಾಡ್ತಾರೆ. ಓಕೆ, ನಾನು ಕೇಳೋದೇನು ಅಂದರೆ, ಈಗ ಎಲ್ಲ ಚಾನೆಲ್ಗಳನ್ನು ಅಲ್ಪಸಂಖ್ಯಾತರು ಗಲಾಟೆ, ಹಿಂದೂಗಳ ವಿರುದ್ಧ ಅಂತ ಹೇಳ್ತಿದ್ದೀರಿ. ನಮ್ಮದು ಮಾಧ್ಯಮಗಳಲ್ಲಿ ಒಂದು ಪ್ರೇಯರ್ ಇದೆ. ಅಲ್ಪಸಂಖ್ಯಾತರಲ್ಲಿ ಜೈನರಿದ್ದಾರೆ, ಬೌದ್ಧರಿದ್ದಾರೆ, ಯಹೂದಿಗಳಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ. ಮುಸ್ಲಿಮರು ಅಂತ ಯಾಕೆ ನೀವು ಹೇಳೋದಿಲ್ಲ? ಮುಸ್ಲಿಮರು ಅಂತಾನೆ ಹೇಳ್ತಾ ಇರೋದು ನಾವು. ಅಲ್ಲ, ಬಹಳಷ್ಟು ಮಾಧ್ಯಮಗಳು ಅದನ್ನ ಹೇಳೋದಕ್ಕೆ ಹಿಂಜರಿಕೆ ಯಾಕೆ? ಈಗ ಬೆಳಿಗ್ಗೆ 6 ಗಂಟೆಗೆ ನಮ್ಮ ಮನೆ ಹತ್ರ ಒಂದು ಮಸೀದಿಯಲ್ಲಿ ಆಜಾನ್ ಕೂಗ್ತಾರೆ. ಅದೇ ಟೈಮ್ಗೆ ನಮ್ಮ ಮನೆಯಲ್ಲಿರೋ ನಮ್ಮ ರೋಡಲ್ಲಿ ಬ್ರಾಹ್ಮಣರಿದ್ದಾರೆ, ಲಿಂಗಾಯತಿದ್ದಾರೆ, ನಾವಿದ್ದೀವಿ, ಬಹಳ ಜನ ಹಿಂದೂಗಳಿದ್ದಾರೆ, ಕ್ರೈಸ್ತರಿದ್ದಾರೆ. ಅವರವ್ರ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಸರ್ವೇ ಜನಃ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ ಅನ್ನೋ ಒಂದು ಸಿದ್ಧಾಂತದಲ್ಲಿ ನಾವು ಜೀವನ ಮಾಡ್ತೀವಿ. ಅವರು ಮಾಡೋ ಆಜಾನು ಒಬ್ಬ ಭಗವಂತನಿಗೆ ಹೋಗಿ ಸೇರುತ್ತೆ, ನಾವು ಪೂಜೆ ಮಾಡೋದನ್ನು ನಮ್ದು ಯಾವುದೋ ಒಂದು ಭಗವಂತನಿಗೆ ಸೇರುತ್ತೆ. ಎಲ್ಲ ನದಿಗಳು ಹೋಗಿ ಸಮುದ್ರಕ್ಕೆ ಸೇರೋ ರೀತಿಯಲ್ಲಿ ಎಲ್ಲ ಒಂದು ದೇವ್ರಿಗೆ ಹೋಗಿ ತಲುಪುತ್ತೆ ಅಂತ ನಾವು ಅನ್ಕೊಳ್ತೀವಿ. ಅದೇನದು ಅಂತ ರೂಢಿಸಮ್ ಮಾಡೋದು, ಅದನ್ನ ಬಂದ್ ಮಾಡು ಅಂತ ಹೇಳೋದೇನು? ಇಲ್ಲೇನು ಶರಿಯಾ ಕಾನೂನು ಇದೆಯಾ? ಅಥವಾ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬರ್ತಾರಲ್ಲ ಅವಾಗ ಯಾಕೆ ಈ ಮುಸ್ಲಿಮರದು ಬಾಲ ಉದ್ದ ಆಗ್ತದಲ್ಲ, ಇವ್ರದೆಲ್ಲ ನಾವೇನಾರ ಕಾನೂನು ಕೈಗೆ ತಗೊಂಡು ಇವ್ರ ಬಾಲಗಳನ್ನ ಕಟ್ಟು ಮಾಡಬೇಕಾ? ಇದುವರೆಗೂ ನೋಡಿ, ಹಿಂದೂಗಳು ಒಂದು ಹಿಂದೂ ಪರ ಸಂಘಟನೆಯಲ್ಲಿ ಕೆಲಸ ಮಾಡೋನಾಗಿ ನಾನು ಯಾವುದೇ ಕಾರಣಕ್ಕೂ ಸಂವಿಧಾನವನ್ನ ಮೀರಿ, ಕಾನೂನು ಸುವ್ಯವಸ್ಥೆಯನ್ನು ಮೀರಿ ಕೆಲಸ ಮಾಡಬಾರ್ದು ಅಂತಿದ್ದೀವಿ. ಆದರೆ ಈ ರೀತಿ ಮಾತುಗಳು ನಮ್ಮ ಬಾಯಲ್ಲಿ ಯಾಕೆ ಬರ್ತದಂದ್ರೆ, ಕಾನೂನು ಸುವ್ಯವಸ್ಥೆಯನ್ನ ಫಾಲೋ ಮಾಡೋರು ಬಾಲ ಕಟ್ ಮಾಡೋದು ಅನ್ನೋ ಸ್ಟೇಟ್ಮೆಂಟ್ಗಳು ಭಾಸ್ಕರನ್ ಅವರೇ, ಏನು ವಾಟ್ ಡಸ್ ಇಟ್ ಮೀನ್? ಅಂದ್ರೆ ಇಫ್ ದೇ ಡು ನಾಟ್ ಬಿಹೇವ್ ಇನ್ ಎ ಪ್ರಾಪರ್ ವೇ, ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಹೇಳ್ತಾ ಇದ್ದೀನಿ, ಇಫ್ ದೇ ಡು ನಾಟ್ ಬಿಹೇವ್ ಇನ್ ಎ ಪ್ರಾಪರ್ ವೇ ವಿ ವಿಲ್ ಟೀಚ್ ದೆಮ್ ಹೌ ಟು ಬಿಹೇವ್. ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತು, ನಾನಂತೂ ಯಾರನ್ನೂ ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡು ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ಅಂತ ನಿಮ್ಗೆ ಗೊತ್ತಿದೆ. ನೀವೊಂದು ಪ್ರಶ್ನೆ ಕೇಳಿದ್ರಿ ಬಹಳ ಮುಖ್ಯವಾಗಿ, ಯಾಕೆ ಆ ಧರ್ಮದ ಹೆಸರಿಟ್ಟುಕೊಳ್ಳೋದಿಲ್ಲ ಅಂತ. ನಮಗೆ ಮೀಡಿಯಾದಲ್ಲಿ ಮತ್ತು ಜರ್ನಲಿಸಮಲ್ಲಿ ಒಂದಿಷ್ಟು ಬೇಸಿಕ್ ಎಥಿಕ್ಸ್ ಅಂತ ಕಲಿಸಿರ್ತಾರೆ. ಈಗಾಗಲೇ ಒಂದು ಪ್ರಕರಣ ಬಹಳ ಸೆನ್ಸಿಟಿವ್ ಇದೆ ಅಂತ ಅನ್ನುವಾಗ ಅದನ್ನು ಎಷ್ಟು ಸೆನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಮ್ಮ ಮೊದಲ ಪಾಠ. ಗೊತ್ತಾಯ್ತಾ? ಯಾರೋ ಇನ್ನೊಂದು ಮತ್ತೊಂದು ಮಗದೊಂದು ಬೇರೆ ಬೇರೆ TV ಚಾನಲ್ಗಳು ಅಥವಾ ಬೇರೆಯವರು ಪತ್ರಿಕೆಯವರು ಅಥವಾ ಮತ್ತೊಂದು ಕಡೆಯವರು ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ಗೆ ಬಂದಿದ್ದು ಬರ್ಕೊಳ್ತಾರೆ ಅಥವಾ ಹೇಳ್ಕೊಳ್ತಾರೆ ಅಂದ ಮಾತ್ರಕ್ಕೆ ನಾವು ನಮ್ಮ ಸೆನ್ಸಿಬಿಲಿಟಿಯನ್ನು ಬಿಟ್ಬಿಡಬೇಕು ಅಂತಿಲ್ಲ. ಆಮೇಲೆ ಘಟನೆ ನಡೆದಿರುವ ಸ್ಥಳ ಮತ್ತು ಘಟನೆ ನಡೆದಿರುವ ಕಾರಣ ಮತ್ತು ಘಟನೆ ನಡೆದಿರುವ ಆ ಎಂಟೈರ್ ಏರಿಯಾ ಅದನ್ನೆಲ್ಲವನ್ನು ಕೂಡ ಗಮನಿಸಿದಾಗ ಅವ್ರು ಯಾರು ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾವೇನು ಮತ್ತೆ 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 ಉಲ್ಲೇಖ ಮಾಡಿ 100 ಸಲ ಅದನ್ನು ಹೇಳಬೇಕಾಗಿಲ್ಲ ಅಂತ ನಾನು ಭಾವಿಸ್ತೇನೆ. ಅವ್ರ ಹೆಸರುಗಳನ್ನು ಹೇಳಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೌದೋ ಅಲ್ವೋ? ಹೌದು. ಸೊ ಹಾಗಾಗಿ ನೀವು ಹೇಳಿದ್ರೆ ಯಾಕೆ ನೀವು ಅಲ್ಪಸಂಖ್ಯಾತರು ಅಂತ ಕರಿತೀರಿ, ಯಾಕೆ ಧರ್ಮದ ನಾನು ಯಾಕೆ ಅದನ್ನ ಹೇಳಿದೆ ಅಂದ್ರೆ, ಅಲ್ಲ ನಾನು ಹೇಳ್ತೀನಿ ಕೇಳಿ, ನಿಮ್ಮ ಕಾರ್ಯಕ್ರಮವನ್ನ ದಯಮಾಡಿ ಕೇಳಿ. ಈ ಇಡೀ ಪ್ರಕರಣ ನೆನ್ನೆಯಿಂದ ಗಮನಿಸ್ತಾ ಇರೋರಿಗೆ ಮತ್ತು ನಾನು ಇಷ್ಟೆಲ್ಲ ಈ ಹಿಂದೆ ಕೊಟ್ಟಂತ ಕಾರಣಗಳನ್ನು ಗಮನಿಸುವಾಗ ಏನು ಮತ್ತು ಯಾಕೆ ಮತ್ತು ಯಾರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಗೊತ್ತಾಯ್ತಾ? ಈಗ ಆ ಮುಖೇಶ್ ಅನ್ನುವ ವ್ಯಕ್ತಿಯೂ ಕೂಡ ನನಗೆ ಗೊತ್ತಿಲ್ಲ ಆತನ ಧರ್ಮ ಯಾವುದೋ, ಆತನ ಧರ್ಮ ಹಿಂದೂ ಆಗಿರ್ಬೋದು, ಜಾತಿ ಯಾವುದೋ, ಮತ್ತೊಂದು ಯಾವುದೋ, ಮಗದೊಂದು ಯಾವುದೋ ಗೊತ್ತಿಲ್ಲ, ಅಥವಾ ಧರ್ಮ ಜೈನ ಆಗಿರ್ಬೋದು, ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಆತನೂ ಒಬ್ಬ ಅಲ್ಪಸಂಖ್ಯಾತನಾಗಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಸಿ ಐ ಆಮ್ ನಾಟ್ ಸೇಯಿಂಗ್ ದಟ್. ಬಟ್ ನಮಗೆ ಒಂದು ಸೆನ್ಸಿಬಿಲಿಟಿ ಇದೆ. ಆ ಸೆನ್ಸಿಬಿಲಿಟಿಯನ್ನು ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಅದನ್ನು ಹ್ಯಾಂಡಲ್ ಮಾಡಲೇಬೇಕಾಗತ್ತೆ ಸರ್. ಆ ಕಾರಣಕ್ಕಾಗಿ ನಾವು ಅದನ್ನು ಹ್ಯಾಂಡಲ್ ಮಾಡೋಣ. ಉಮರ್ ಶರೀಫ್ ಅವ್ರನ್ನ ನಾನು ಮಾತನಾಡಿಸ್ಬೇಕು. ಉಮರ್ ಶರೀಫ್ ಅವರೇ, ಈ ಇಡೀ ಪ್ರಕರಣವನ್ನು
ನೀವು ಪರಿಗಣಿಸುವ ರೀತಿಯ ಬಗ್ಗೆ ಮತ್ತು ನಿಮ್ಮ ಆಯಾಮದ ಬಗ್ಗೆ ನನಗೆ ಹಲವು ಪ್ರಶ್ನೆಗಳಿದ್ದಾವೆ. ಯಾಕೆ ಪದೇ 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 ಹಿಂಗಾಗ್ತವೆ? ಮತ್ತು ನಿಮ್ಮ ಸಮುದಾಯದ ಹುಡುಗರು ಯಾಕೆ ಈ ರೀತಿ ಹಲವು ಕುಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ, ನೋ ಮ್ಯಾಟರ್ ವಾಟ್ ರೀಸನ್ ಇಟ್ ಈಸ್ ಅನ್ನೋದರ ಬಗ್ಗೆ ನನಗೆ ನಿಮ್ಮಿಂದ ಅಟ್ಲೀಸ್ಟ್ ಒಂದು ಸ್ವಲ್ಪ ಸಂದೇಶದ ರೀತಿಯಲ್ಲಾದರೂ ಕೆಲವು ಮಾತುಗಳು ಬೇಕಾಗಿದೆ. ಬಿಕಾಸ್ ಇದು ಟಾಲರಬಲ್ ಅಂತ ಅನ್ನಿಸ್ತಾ ಇಲ್ಲ. ಹಲವು ಕಡೆಗಳಲ್ಲಿ ಬೇರೆ ಬೇರೆ ಯಾರ್ಯಾರೋ ದಾಳಿಗಳನ್ನು ಮಾಡಿರ್ಬೋದು, ಅದನ್ನು ಕೂಡ ನಾನು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ. ಬಟ್ ಸ್ಟಿಲ್ ಯಾಕೆ ಒಂದು ಸ್ವಲ್ಪ ದಾರಿ ತಪ್ಪಿದ್ದಾರೆ ಅನ್ನೋದನ್ನು ತಾವು ಬಹುಶಃ ತಿದ್ದಿ ತಿಳಿ ಹೇಳಿದ್ರೆ ಬಹಳ ಒಳ್ಳೆಯದು ಅಂತ ಅನ್ಸುತ್ತೆ. ಓಕೆ ಮಾಕ್, ಬ್ರೇಕ್ ಆದ್ಮೇಲೆ ಚರ್ಚೆಯನ್ನು ಮುಂದುವರಿಸ್ತಾ ಉಮರ್ ಶರೀಫ್ ಅವರಿಗೆ ಪ್ರಶ್ನೆಯನ್ನು ಬ್ರೇಕ್ಗಿಂತ ಮುಂಚೆ ಕೇಳಿದೆ. ಲೆಟ್ ಮೀ ಟಾಸ್ ಓವರ್ ದಿ ಕಾಯಿನ್ ಟು ಹಿಮ್. ಎಸ್ ಸರ್, ಪ್ಲೀಸ್ ಗೋ ಹೆಡ್, ಮಾತಾಡಿ. ಚಂದನ್ ಅವರೇ ನಮಸ್ಕಾರ. ಇವಾಗ ನಮಸ್ತೆ. ಪಕ್ಕದ ಮನೆಯಲ್ಲಿ ನಮ್ ಮಗು ಹೋಗ್ಬಿಟ್ಟು ಜಗಳ ಮಾಡಿದ್ರೆ ಒಂದ್ ತಾಯಿ ಏನ್ ಮಾಡ್ಬೇಕಂದ್ರೆ ತನ್ನ ಮಗುವನ್ನ ಫಸ್ಟ್ ಬಾರಿಸ್ಬೇಕು, ಹೊಡಿಬೇಕು. ಮತ್ತೆ ಪಕ್ಕದ ಮನೆ ಇರೋ ಮಗುವನ್ನ ನಾವು ಬುದ್ಧಿ ಹೇಳ್ಬೇಕು ಸರ್. ಏನ್ ಬಾರಿಸೋದು ಹೊಡಿಯೋದು ಎಲ್ಲ ಏನು? ಇಲ್ಲ ಬುದ್ಧಿ ಹೇಳಿದ್ರೆ ಸಾಕು. ಇಲ್ಲ ನಮ್ಮ ಮಕ್ಕಳು ಅಂದ್ರೆ ನನ್ಗೆ ಮಾತು ಕೇಳಿ. ಇಲ್ಲಿ ನಾನು ಏನು ಮಾತಾಡಕ್ ಬರ್ತೀನಿ ಅಂದ್ರೆ, ನಮ್ಮ ಮಕ್ಕಳ ಮೇಲೆ ನಾವು ಅಧಿಕಾರ ತಗೊಳ್ಬೋದು, ಬೇರೊಬ್ಬರ ಮಕ್ಕಳ ಮೇಲೆ ನಾವು ಅಧಿಕಾರ ತಗೊಳಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವಾಗ ಒಬ್ಬ ಮುಸ್ಲಿಂ ಏನೋ ತಪ್ಪು ಮಾಡಿದ್ರೆ ಮುಸ್ಲಿಮರು ಅಲ್ಲಿ ಆಚೆ ಬಂದು ಅವನ್ನ ತಿದ್ದುಪಡಿ ಮಾಡ್ಬೇಕಾಗಿರುತ್ತೆ, ಅವನಿಗೆ ಬುದ್ಧಿ ಹೇಳ್ಬೇಕಾಗಿರತ್ತೆ. ಸೊ ಅದನ್ನ ಮಾಡದೆ ಇರೋದು ನನ್ ಸ್ವಲ್ಪ ಖಂಡಿತ ಒಂದು ಬೇಸರ ಆಗ್ತಿದೆ. ಅದೇ ರೀತಿ ನಾವು ತೇಜಸ್ವಿ ಅವರು ಬಂದಿರೋದು ನನ್ ಸಂತೋಷ. ಅಂದ್ರೆ ಇಂತಹ ಒಂದು ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗಿದೆ, ನಾನು ಆಚೆ ಬರ್ತೇನೆ ಅಂತ. ಆದ್ರೆ ಬರೀ ಹಿಂದೂಗಳಿಗೆ ಮಾತ್ರ ಅನ್ಯಾಯ ಆದ್ರೆ ಆಚೆ ಬರೋರು ಒಳ್ಳೆ ಸಂಸ್ಕೃತ ಇರಕ್ಕೆ ಸಾಧ್ಯ ಆಗಲ್ಲ. ಇವಾಗ ಗುಜರಾತ್ ನಲ್ಲಿ 2 ದಿನ ಮುಂಚೆ ತರಾವಿನಲ್ಲಿ ಅಲ್ಲಿರತಕ್ಕಂತ ನಮಾಜ್ ಮಾಡುವ ಅಲ್ಲಿ ಸ್ಟೂಡೆಂಟ್ಸ್ ಹಾಸ್ಟೆಲ್ ನಲ್ಲಿ ಕಲ್ತೂರಾಟ ಮಾಡಿದ್ರು ಕೆಲವು ಹಿಂದೂಗಳು. ಇವಾಗ ಏನ್ ಮಾಡಿದ್ದಾರೆ, 9 ಟೀಮ್ ಅನ್ನು ಫಾರ್ಮ್ ಮಾಡಿ ಅವ್ರನ್ನ ಹಿಡಿಯಕ್ಕೆ ಕೂಡ ಆಜ್ಞೆ ಕೊಟ್ಟಿದ್ದಾರೆ. ಸೊ ಹೀಗೆ ನಾವು ಮುಂದೆ ಬರ್ಬೇಕು. ಏನಂತ ಹೇಳಿ ಇಲ್ಲಿ ಹಿಂದೂ ಮುಸ್ಲಿಂ ಅಂತ ನೋಡಬಾರದು. ಯಾರೇ ತಪ್ಪು ಮಾಡಿದ್ರು ಅವ್ನ ಶಿಕ್ಷೆ ಕೊಡ್ಬೇಕಂತ ಆ ಒಂದು ಉದ್ದೇಶ ಇರ್ಬೇಕು. ಎರಡನೇ ವಿಷಯ, ಮುಖ್ಯವಾಗಿ ಒಂದು ವಿಷಯ ಅಂತಂದ್ರೆ, ಈ ಹುಡುಗರು ಯಾರೇ ಏನ್ ತಪ್ಪು ಮಾಡಿದ್ರು ಇವ್ರು ಏನು ಮಸೀದಿಯಿಂದ ಬಂದಿರೋರಲ್ಲ. ಇವ್ರು ರೋಡ್ ನಲ್ಲಿ ರೌಡಿಸಂ ಮಾಡೋ ಹುಡುಗರು. ಇಂತಹ ಹುಡುಗರು ಎಷ್ಟೋ ಜನರು ಇದಾರೆ ರೋಡ್ ನಲ್ಲಿ. ಇವ್ರನ್ನ ನಿಲ್ಸ್ಬೇಕಾಗಿರುತ್ತೆ. ನಮ್ಮ ಸಮುದಾಯದಲ್ಲಿ ಇನ್ನೂ ಜಾಸ್ತಿ ಇದಾರೆ, ಅವ್ರನ್ನ ನಿಲ್ಸ್ಬೇಕಾಗಿರುತ್ತೆ. ರೋಡ್ ನಲ್ಲಿ ನಿಂತ್ಕೊಂಡು ಅಲ್ಲಿ ಬೀಡಿ ಸೇದೋದು, ಇಲ್ಲ ಗಾಡಿಯನ್ನ ತಪ್ಪಾಗಿ ಪಾರ್ಕ್ ಮಾಡ್ಕೊಂಡು ಅಲ್ಲಿ ರೋಡ್ ಬ್ಲಾಕ್ ಮಾಡೋದು, ವೀಲಿ ಮಾಡೋದು, ಟೋಟಲಿ ಇದೆಲ್ಲ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್. ಇದನ್ನ ನಿಲ್ಸ್ಬೇಕಾಗಿರುತ್ತೆ. ಮತ್ತೆ ಲಾಸ್ಟ್ ಆಗಿ ಒಂದು ಮಾತು ಮುಗಿಸ್ತೀನಿ. ಹನುಮಾನ್ ಚಾಲಿಸ ಆಗ್ಲಿ ಇಲ್ಲ ಒಂದು ಕ್ರಿಶ್ಚಿಯನ್ ಪ್ರೇಯರ್ ಆಗ್ಲಿ, ಅವ್ರವ್ರ ಮನೆಯೊಳಗೆ ಅವ್ರವ್ರ ಶಾಪ್ಸ್ ಒಳಗೆ ಅಂಗಡಿ ಒಳಗೆ ಅವ್ರಿಗೆ ಏನ್ ಬೇಕಾದ್ರೂ ಪ್ರೇಯರ್ ಮಾಡಿದ್ರು, ಏನ್ ಬೇಕಾದ್ರೂ ಸೌಂಡ್ ಮಾಡಿದ್ರು, ಅಜಾನ್ ವೇಲಿನಲ್ಲಿ ಕೂಡ ಆದ್ರೂ ಕೂಡ ಮುಸಲ್ಮಾನರು ಅಲ್ಲಿ ಹೋಗಿ ಮಾತಾಡಕ್ಕೆ ಅವಕಾಶನೇ ಇಲ್ಲ. ಮುಸಲ್ಮಾನರು ಅಲ್ಲಿ ಹೋಗ್ಬಿಟ್ಟು ನೀವ್ ಏನಕ್ಕೆ ನಾವು ನಮಾಜ್ ಮಾಡೋ ಟೈಮ್ ನಲ್ಲಿ, ನಾವು ಅಜಾನ್ ಕೊಡೋ ವೇಳೆಯಲ್ಲಿ ನೀವೇನಕ್ಕೆ ಈ ಸೌಂಡ್ ಮಾಡ್ತೀರಾ ಅಂತ ಈ ಪ್ರಶ್ನೆ ಮಾಡೋದೇ ತಪ್ಪು. ಅವರವರು ಧರ್ಮ ಅವ್ರು ಪಾಲಿಸ್ಕೊಳ್ಳಿ, ಯಾರಿಗೂ ತೊಂದರೆ ಕೊಡಬಾರದು. ಅದು ಮುಸಲ್ಮಾನಾಗ್ಲಿ ಮುಸ್ಲಿಮರಾಗ್ಲಿ ಎಲ್ಲರಿಗೂ ಅದು ಸಮಾನತೆ ಆಗಿರ್ಬೇಕು. ಸರಿ, ನೀವು ಹೇಳಿದ್ದು ಅಲ್ಲ ಬಂದೆ ಅಲ್ಲ, ಧರ್ಮ ಸಮೀಕರಣ, ಧರ್ಮ ನಿರಪೇಕ್ಷತೆ ನೀವು ಹೇಳಿದ್ದು ಕೇಳಕ್ ಬಹಳ ಚೆನ್ನಾಗಿ ಅನಿಸ್ತಾ ಇದೆ ನನಗೆ. ಹೌದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀವು ಹೇಳಿದ್ದು ಹೌದು, ಹಾಗಿರ್ಬೇಕು. ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ನಮ್ಮ ರಾಜ್ಯ, ನಮ್ಮ ದೇಶ ಇರಬೇಕು ಅಂತ ಅನಿಸ್ತಾ ಇದೆ. ನಿಮ್ಮ ಸಮುದಾಯದಲ್ಲಿ ಒಂದಿಷ್ಟು ಕಿಡಿಗೇಡಿತನ ಜಾಸ್ತಿ ಆಗಿದೆ ಅಂತ ನೀವೇ ಹೇಳ್ತಾ ಇದ್ದೀರಿ. ಯಾಕೆ ಹಿಂಗೆ ಜನ, ಮಕ್ಕಳು, ಯುವಕರು ದಾರಿ ತಪ್ಪಿಬಿಟ್ರು ಅನ್ನೋದ್ರ ಬಗ್ಗೆ ತಾವೇನಾದ್ರೂ ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ? ಅಥವಾ ನಿಮ್ಮ ಸಮುದಾಯದ ಮುಖಂಡರ ಜೊತೆಗೆ, ದೊಡ್ಡವ್ರ ಜೊತೆಗೆ ಏನಾದ್ರು ಮಾತಾಡಿದ್ದೀರಾ ತಾವು? ಸ್ವಲ್ಪ ಮುಖ್ಯವಾಗಿ ಕೇಳಿ. PC ಮೋಹನ್ ಅವರು ಇವತ್ತಿಗೂ ಅವ್ರಿಗೆ ಮರ್ಯಾದೆ ಕೊಡೋರು ಮುಸ್ಲಿಂ ಸಮುದಾಯದವರು. ನೆಕ್ಸ್ಟ್ ಟೈಮ್ ಕೂಡ PC ಮೋಹನ್ ಎಲ್ಲೇ ಅವರು ನಿಂತರು ಅವ್ರಿಗೋಸ್ಕರ ನಾನ್ ಬಂದು ಪ್ರಮೋಟ್ ಮಾಡೋಣ. ಅರ್ಥ ಆಯ್ತಾ? ಅದೇ ರೀತಿ ಇಲ್ಲಿ ಕೇಳಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದಿರ್ಲಿ, ಇಲ್ಲ ಸಂಬಂಧ ಕೇಳಿ. ಚಿಕ್ಕಪೇಟ್ ಆಗ್ಲಿ ನಗರದ ಪೇಟ್ ಆಗ್ಲಿ PC ಮೋಹನ್ ಅವ್ರು ಅಲ್ಲಿ ಬಂದ್ಬಿಟ್ರೆ ನಾವು ಮಾತಾಡಂಗಿಲ್ಲ. ಫಿನಿಶ್ ಅಲ್ಲಿ ಇರೋತಕ್ಕಂಥ ಮುಸಲ್ಮಾನರು ಅವ್ರಿಗೆ ಮರ್ಯಾದೆ ಕೊಡುತ್ತಾರೆ, ಗೊತ್ತಾ? ಸೊ ಹಾಗಾಗಿ ಇಲ್ಲಿ ಏನೋ ಬಂದ್ಬಿಟ್ಟು ಸರಿ ಸರ್, ಏನ್ PC ಮೋಹನ್ ಅವ್ರು ಹಿಂದೂ ಅಂತ ಮುಸಲ್ಮಾನರು ಮರ್ಯಾದೆ ಕೊಡ್ತಾರಾ? ಇಲ್ಲ, PC ಮೋಹನ್ ಸಂಸದರು ಒಂದು ಮರ್ಯಾದೆ ಕೊಡ್ತಾರೆ, ಅವ್ರು ಒಳ್ಳೆಯವರು ಒಂದು ಮರ್ಯಾದೆ ಕೊಡ್ತಾರೆ. ಆಮೇಲೆ ಮರ್ಯಾದೆ ಕೊಡೋದೇ ಬಹಳ ದೊಡ್ಡ ವಿಷಯ ಅನ್ನೋ ತರದಲ್ಲಿ ಯಾಕೆ ಮಾತಾಡ್ತಾ ಇದ್ದೀರಿ? ಈಗ ಯಾರಿಗೆ ಯಾರೋ ಒಬ್ರು ಮರ್ಯಾದೆ ಕೊಡೋದು, ಧರ್ಮ ನೋಡ್ಕೊಂಡು ಮರ್ಯಾದೆ ಕೊಡೋದು. ಈಗ ನಾನು ಉಮರ್ ಶರೀಫ್ ಅವ್ರಿಗೆ ಮರ್ಯಾದೆ ಕೊಡ್ತೀನಪ್ಪ. ಈಗ ನಾನು ಉಮರ್ ಶರೀಫ್ ಅವ್ರನ್ನ ಬಹಳ ಗೌರವಿಸ್ತೇನಪ್ಪ.
ಏನ್ ನಿಮ್ ಧರ್ಮ ನೋಡ್ಕೊಂಡು ಏನ್ ಗೌರವಿಸ್ತಾ ಇಲ್ಲ ನಾನು, ಅಥವಾ ನೀವು ಇನ್ನೊಂದು ಧರ್ಮಕ್ಕೆ ಸೇರಿದ್ರೆ ನಾನು ನಿಮ್ಮನ್ನ ಅಗೌರವ ತೋರಿಸ್ತಾ ಇರ್ಲಿಲ್ಲ? ಬಿಜೆಪಿ ಆದ್ರೂ ಕೂಡ ಧರ್ಮ ಇಲ್ಲ ಇಲ್ಲಿ ಬಿಜೆಪಿ ಏನ್ ವಾಟ್ ಡು ಯು ಮೀನ್? ಪಿ.ಸಿ. ಮೋಹನ್ಗೆ ಮರ್ಯಾದೆ ಕೊಡುವ ಸರಿ, so what? ಮುಸಲ್ಮಾನರು ಅಧಿಕೃತರಿದ್ದಾರೆ. ಏನ್ ಸೋವಾಟ್ ಅಂದ್ರೆ ನಾವೇನು ಅವರನ್ನು ದ್ವೇಷಿಸೋರಲ್ಲ, ಬಿಜೆಪಿ ಅವರನ್ನು ಕೂಡ ನಾವು ದ್ವೇಷಿಸೋರಲ್ಲ. ಯಾಕೆ ದ್ವೇಷಿಸ್ಬೇಕು? ಅದೇ ನಾನು ಹೇಳ್ಕೊಳ್ಳೋದು, ನಾವು ದ್ವೇಷಿಸೋರಲ್ಲ. ದ್ವೇಷಿಸ್ಬೇಕಾಗಿತ್ತ? ಬೈ ಡಿಫಾಲ್ಟ್ ದ್ವೇಷ ಮಾಡ್ಬೇಕಿತ್ತು ಅಂತ ಏನ್ ಮಾತಾಡ್ತಿರುತ್ತವು? ಬೈ ಡಿಫಾಲ್ಟ್ ಅಂತ ನಾನು ಹೇಳ್ತಿಲ್ಲ. ಮತ್ತೆ ಕೆಲವರು ಏನ್ ಸರ್? ಇದನ್ನ ರಾಜಕೀಯ ಲಾಭಕ್ಕೋಸ್ಕರ ತೇಜಸ್ವಿ ಸೂರ್ಯ ಅವರು ಇವಾಗ ಇದನ್ನ ರಾಜಕೀಯ ಒಂದು ಲಾಭಕ್ಕೋಸ್ಕರ ಇದನ್ನ ಉಪಯೋಗ ಮಾಡಕ್ಕೆ ರೋಡ್ಗೆ ಬರ್ತಾ ಇದಾರೆ. ಇದು ಅಲ್ಲ ಸರಿ, ಬಟ್ ಅದಕ್ಕಿಂತ ಮುಂಚೆ ನಾವು ಅವ್ರನ್ನ ಗೌರವಿಸ್ತೇವೆ, ಇವ್ರನ್ನ ಗೌರವಿಸೋದಿಲ್ಲ, ಅದೇನು ಅರ್ಥ ಆಗಿಲ್ಲ ನನಗೆ. ಇಲ್ಲ ಸ್ಟೇಟ್ಮೆಂಟ್ ಪಿ.ಸಿ. ಮೋಹನ್ ಅವರ ಸ್ಟೇಟ್ಮೆಂಟ್ ಏನಾದ್ರೂ ತಪ್ಪಾಗಿ ಬಂದಿದ್ಯಾ? ಬಂದಿಲ್ಲ, ಇವಾಗ ಕೂಡ ಬಂದಿಲ್ಲ. ಯಾಕೆ ಇವಾಗ ತೇಜಸ್ವಿ ಸೂರ್ಯ ಮಾತ್ರ ಅಷ್ಟು ಸೌಂಡ್ ಕೊಡ್ತಾರಲ್ಲ, ಪಿ.ಸಿ. ಮೋಹನ್ ಅವರು ಅಲ್ಲೇ ಇದ್ರು, ಅವ್ರು ಏನ್ ಮಾತಾಡ್ದಂತ ಅಲ್ಲಿ ಸ್ಟೇಟ್ಮೆಂಟ್ ಕೊಡಕ್ಕ ನೀವು ಯಾಕೆ ಬರೋದಿಲ್ಲ? ಯಾಕಂದ್ರೆ ಅವರು ಒಳ್ಳೆ ನೋಡಿ, ನಾನ್ ಹೇಳ್ಕೊಳ್ತೇನಂದ್ರೆ ನಾವು ಎಲ್ಲರನ್ನು ಗೌರವಿಸ್ತೀವಿ. ಇದು ಏನಂದ್ರೆ ಒಂದೆರಡು ಸರ್ ಎಲ್ರಿಗೂ ಗೌರವಿಸೋದು ಸಂಸ್ಕೃತಿ ಸರ್, ಎಲ್ರಿಗೂ ಗೌರವಿಸ್ತೀವಿ ಅಂತ ಹೇಳ್ಕೊಳ್ಳೋದು ಯಾಕೆ? ನಾನು ಹೇಳ್ತಾ ಇರೋದು ಬೇಸಿಕಲಿ ನೀವು ಗೌರವಿಸ್ತೀವಿ, ನಾವು ಗೌರವಿಸ್ತೀವಿ ಹೇಳ್ಕೊಳ್ಳೋದು ಯಾಕೆ ಸರ್? ನೀವು ನಾವು ಅಲ್ಲ ಸರ್, ನಾವೆಲ್ಲ ಒಂದೇ. ಅದ್ಯಾಕೆ ನೀವು ನಾವು ಡಿವೈಡ್ ಯಾಕೆ ಕ್ರಿಯೇಟ್ ಮಾಡ್ತೀರಿ? ಇಲ್ಲ, ನೀವು ನಾವು ವಿಚ್ ಇನ್ಕ್ಲೂಡ್ಸ್ ಯು ಆಲ್ಸೋ. ನಾವು ಅಂತ ಹೇಳ್ಕೊಳಕ್ ಆಗಲ್ಲ. ಅಲ್ಲ, ನಾವು ವಿಚ್ ಇನ್ಕ್ಲೂಡ್ಸ್ ಯು ಆಲ್ಸೋ ಅಲ್ವಾ? ಎಲ್ಲರೂ ಅಷ್ಟೇ. ನಾವು ಈ ಭಾರತೀಯರ ಸ್ವಾಮಿ ಒತ್ತಿ ಹೇಳ್ಬೇಕಾಗಿರೋ ಪರಿಸ್ಥಿತಿನಲ್ಲಿ ಇದೀವಿ ಇವತ್ತು. ಯಾಕಂತ ಹೇಳಿದ್ರೆ ಅಲ್ಲೆಲ್ಲಿ ಪಾಕಿಸ್ತಾನಿಗೆ ಹೋಗಿ ಅಂತ ಹೇಳೋರು ನಿಮ್ಗೆ ಗೊತ್ತಿದೆ. ಮಾಧ್ಯಮದಲ್ಲಿ ಭಾಸ್ಕರನ್ ಅವರೇನೋ ನಿಮ್ಗೊಂದು ಪ್ರಶ್ನೆ ಕೇಳ್ಬೇಕಂತೆ, ಆಮೇಲೆ ಗಣೇಶ್ ಅವ್ರೇನೋ ಪ್ರಶ್ನೆ ಕೇಳ್ಬೇಕಂತೆ, ಕೇಳಿ. ನಮಸ್ಕಾರ ಉಮರ್ ಶರೀಫ್ ಅವರೇ. ನಮಸ್ತೆ ಭಾಸ್ಕರನ್ ಅವರೇ. ಈಗ ನಿಮ್ಮ ಸಮುದಾಯದ 3-4 ಜನ ಹುಡುಗರು ಏನ್ ತಪ್ಪು ಮಾಡಿದಾರಲ್ಲ, ಅವ್ರ ಮೇಲೆ ನಿಮ್ಮ ಸಮುದಾಯದ ಧರ್ಮಗುರುಗಳು ಯಾವ ರೀತಿ ಕ್ರಮ ತಗೊಳ್ತಾರೆ, ಅವ್ರಿಗೆ ಏನಾದ್ರು ಕಿವಿ ಹಿಂಡಿ ಬುದ್ಧಿ ಹೇಳ್ತೀರಾ ಅಂತ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಖಂಡಿತವಾಗಿ ಇಂಥವ್ರಿಗೆ ಕೌನ್ಸಿಲಿಂಗ್ ಕೊಡ್ಬೇಕಾಗಿರೋದು ನಮ್ಮ ಮೇಲೆ ಕರ್ತವ್ಯ ಇದೆ, ಇಲ್ಲ ಅಂತ ಹೇಳ್ಕೊಳ್ಳಲ್ಲ. ಮತ್ತೆ ಇದರಲ್ಲಿ ಕಾನೂನು ರೀತಿಯಲ್ಲಿ ಏನೇ ಕ್ರಮ ತಗೊಂಡ್ರು ಅದಕ್ಕೆ ನಾವು ತಲೆ ಬಗ್ಸ್ತೀವಿ. ನಾವೇನು ಇದಕ್ಕೆ ಮಧ್ಯದಲ್ಲಿ ಬರೋದಿಲ್ಲ. ಯಾಕಂತ ಹೇಳಿದ್ರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡ್ಲೇಬೇಕು. ಕ್ಷಮಿಸೋದು ಬೇಡ ಇರೋದು ಅದು ಮುಖೇಶ್ ಮೇಲೆ ಬಿಟ್ಟಿರೋದು. ಮುಖೇಶ್ ಇಚ್ಛಿಸಿದ್ರೆ ಕ್ಷಮಿಸೋದು ಇಲ್ಲ ಬಿಡೋದು ಅವನ ಕೈನಲ್ಲಿ ಇರೋದು. ಆದ್ರೆ ಇದು ತಪ್ಪು ಮಾಡಿರೋದ್ರಿಂದ ಕಾನೂನು ರೀತಿಯಲ್ಲಿ ಅವನು ಶಿಕ್ಷೆ ಕೊಡ್ಲೇಬೇಕಾಗಿರುತ್ತೆ. ಸರ್, ನಾನ್ ಭಾಸ್ಕರ್ನ್ ಅವರ ಮಾತುಗಳನ್ನು ಕೂಡ ಒಪ್ಕೊಳ್ಳೋದಿಲ್ಲ ಸರ್. ಯಾರು ಗುರುಗಳು ದೊಡ್ಡವರು ತಮ್ಮಲ್ಲಿರುವಂತ ಹಿರಿಯರು ಯಾರು ಕರೆದ್ಬಿಟ್ಟು ಕಿವಿ ಹಿಂಡ್ಬಿಟ್ಟು ಬುದ್ಧಿ ಹೇಳ್ಬಿಟ್ರೆ ಇದು ಸರಿ ಹೋಗ್ಬೋದಾದಂತ ವಿಷಯ ಅಲ್ಲ. ಅದು ಯಾವುದೇ ಧರ್ಮ ಆಗಿರ್ಬೋದು, ಮತ್ತೊಂದು ಏನೋ ಆಗಿರ್ಬೋದು, ಇದು ಕಾನೂನಾತ್ಮಕವಾಗಿ ದಿಸ್ ಇಸ್ ಬ್ರೂಟಲ್ ಅಸಾಲ್ಟ್ ಆನ್ somebody. How do you decide that nobody can reform? How do you decide that you can't reform them? Sir, you can reform them. Okay, let me answer this question to you. You can certainly reform them, but let the law decide its reformation course first. ಲೇಟರ್ ಧರ್ಮಗುರುಗಳು ಪನಿಷ್ಮೆಂಟ್ ಫಾರ್ ರಾಂಗ್ ಆಯ್ತಾ? ಪ್ಲೀಸ್ ಅಲ್ಲ, ಈಗ ನಾನೇನೋ ಕೆಲಸ ಮಾಡ್ಬಿಟ್ಟು ನಾನು ರಿಫಾರ್ಮ್ ಮಾಡ್ಬಿಡ್ತೀನಿ ಅಂದ್ಬಿಟ್ರೆ ಲಾ ಬಿಟ್ಬಿಡ್ತಾನ ನನ್ನ? ಯಾರು ಹೇಳಿಲ್ಲ, ಲಾ ಬಿಟ್ಬಿಡಿ ಅಂತ ಯಾರು ಹೇಳಿಲ್ಲ. ಅಲ್ಲ, it is an offense under the IPC 307. It has gone to the police station. It is a trespass, it is an assault, it is attempt to ಏನ್ ಬೇಕು ಆಮೇಲೆ ರಿಫಾರ್ಮ್ ಮಾಡ್ಕೊಳ್ಳಿ, ಪನಿಷ್ಮೆಂಟ್ ಆದ್ಮೇಲೆ ರಿಫಾರ್ಮ್ ಮಾಡ್ಕೊಳ್ಳಿ. ಯಾರು ಇಲ್ಲ, ನಾನ್ ಡಿಸೈಡ್ ಮಾಡ್ತಿಲ್ಲ ರಿಫಾರ್ಮ್ ಆಗೋದಿಲ್ಲ ಅಂತ. ನಾನ್ ಡಿಸೈಡ್ ಮಾಡ್ಕೊಂಡು ಕೂತ್ಕೋತಾ ಇಲ್ಲ. ನೀವು ಆ ಹುಡುಗರನ್ನ ಟಾರ್ಗೆಟ್ ಮಾಡೋ ಮೂಲಕ ಒಂದು ಸಮುದಾಯದ ಬಗ್ಗೆ ಒಂದು ತಪ್ಪು ಕಲ್ಪನೆಯನ್ನು ಬಿಂಬಿಸಬೇಡಿ ಅಂತ ಹೇಳ್ಬೋದು. ಯಾರು ಬಿಂಬಿಸ್ತಾ ಇದ್ದಾರೆ ಸರ್? ಯಾರು ನಾನ್ ಬಿಂಬಿಸ್ತಾ ಇದ್ದೀನ? ಇಲ್ಲ, ಕೆಲವರು ನಿಮ್ ಬಗ್ಗೆ ಹೇಳ್ತಿರ್ಲಿಲ್ಲ, ನಾನ್ ಬಿಂಬಿಸ್ತಾ ಇದ್ದೀನ. ಆಮೇಲೆ ಇನ್ನೂ ಒಂದು ನಾನು ಇವತ್ತು ಚರ್ಚೆಯನ್ನು ಓಪನ್ ಮಾಡಿದ್ದೇನೆ. ಉಮರ್ ಶರೀಫ್ ಅವರೇ, ಇವತ್ತು ತಾವು ಕೇಳಿಸ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ, ನಾನು ಇವತ್ತಿನ ಚರ್ಚೆಯನ್ನ ಓಪನ್ ಮಾಡಿದ್ದೇನೆ. ಎಷ್ಟು ಥಿಯರೀಸ್ ಇದೆ ಈ ಪ್ರಕರಣಕ್ಕೆ, ನಾನು ಒಂದು ಥಿಯರಿಗೆ ಸ್ಟಿಕ್ ಆನ್ ಆಗಲ್ಲ ಅಂತ. ತಾವು ಕೇಳಿಸ್ಕೊಂಡ್ರೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಗೊತ್ತಾಯ್ತು ಸ್ವಾಮಿ. ಇವಾಗ ಗುಜರಾತ್ ನಲ್ಲಿ 2 ದಿನ ಮುಂಚೆ ಬಂದು ಅಲ್ಲಿ ನಮಾಜ್ ಮಾಡಿರೋ ಮೇಲೆ ನಿಮಿಷ ಬಿ.ವಿ. ಗಣೇಶ್ ಅವರನ್ನ ಮಾತಾಡ್ತಾರಂತ ಹೇಳಿ. ಉಮರ್ ಶರೀಫ್ ಅವರೇ ಡಿಬೇಟ್ ಮಾಡಿಲ್ಲ ಅಲ್ಲ, ಶರೀಫ್ ಅವರೇ, ನಾನು ಹೇಳಿ. ನಿಮ್ಮ ಸುಮಾರು ಒಂದು 25ರಿಂದ 30 ಡಿಬೇಟ್ ನಾನು ನೋಡಿದ್ದೀನಿ.
ಬಹುಶಃ ಭಾಷೆಯಲ್ಲಾಗಲಿ ಪರಿಣತಿಯಲ್ಲಾಗಲಿ ಪಂಡಿತರಲ್ಲಾಗಲಿ ನೀವು ಯಾರಿಗೇನು ಕಡಿಮೆ ಇಲ್ಲ. ಆಮೇಲೆ ನಿಮ್ಮ ನೀತಿ ನಿಲುವುಗಳು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಒಪ್ಪತಕ್ಕಂಥ ನೀತಿಯಲ್ಲಿದೆ. ನಾನು ಚಾಮರಾಜಪೇಟೆಯಲ್ಲೇ ಇರೋದು ನೋಡಿ. ಯಾವಾಗಲೂ ಭಾವನಾತ್ಮಕವಾದಂಥ ವಿಚಾರ, ಧರ್ಮದ ವಿಚಾರ ಬಂದಾಗ ಒಂದಷ್ಟು ಬೇಗನೆ ಎಲ್ಲರೂ ಉದ್ವೇಗ ಆಗ್ತಾರೆ. ಅದು ಆ ಧರ್ಮ ಈ ಧರ್ಮ ಅಂತ ಹೇಳಲ್ಲ. ನಮ್ಮ ಚಾಮರಾಜಪೇಟೆಯಲ್ಲೇ ಫಸ್ಟ್ ಬರ್ತಾ ಮುಸ್ಲಿಂ ಸ್ಮಶಾನ ಇದೆ, ಹಿಂದೆ ಹೋದರೆ ಹಿಂದೂ ಸ್ಮಶಾನ ಇದೆ. ನಮ್ಮಲ್ಲಿ ಒಂದು ಪದ್ಧತಿ ಇದೆ, ತಮಟೆ ಹೊಡ್ಕೊಂಡು ಹೋಗ್ತೀವಿ, ಹದು ಹೊಡ್ಕೊಂಡು ಹೋಗ್ತೀವಿ, ಅಲ್ಲಿ ಬಾಡಿ ಇಡ್ತೀವಿ. ಸರ್ ಇದನ್ನು ನಾನು 100 ಸತಿ ನೋಡ್ತೀನಿ. ಅಲ್ಲಿ ತಮಟೆ ಹೊಡ್ಕೊಂಡೋದಾಗೆಲ್ಲ ಜಗಳ, ಎಲ್ಲೇ ಮಸೀದಿ ಇದ್ರ ಮುಂದೆ ನಾನು 100 ಸತಿ ನೋಡಿದ್ದೀನಿ. ನಾನು ಹೇಳ್ತಿರೋದು ಒಂದು 30 ವರ್ಷ 40 ವರ್ಷದ ಕತೆ ನಿಮ್ಗೆ ಹೇಳ್ತಿರೋದು. ಹಾಗಾಗಿ ನಿಮ್ಮಲ್ಲಿ ಧರ್ಮ ಸಹಿಷ್ಣುತೆಯೇ ಇಲ್ಲ. ನೀವು ಯಾವಾಗಲೂ ಕೂಡ ಒಬ್ಬಟ್ಟಿಷ್ಟಾಗಳಾದ್ರ ಮೇಲೆ ನಾನೇ ತುಪ್ಪ ಅನ್ನೋ ಹೇಳತಕ್ಕಂಥ ನಿಮ್ಮದು ಕೆಟ್ಟ ನೀತಿ, ಕೆಟ್ಟ ಸಂಪ್ರದಾಯ. ಇಲ್ಲಿ ಬಂದಿರತಕ್ಕಂಥ ವಿಚಾರ ಏನು ಅಂದರೆ, ನಾನು ಯಾರ ಬಗ್ಗೆನೂ ಹೇಳಲ್ಲ. ಕಾಂಗ್ರೆಸ್ ವಕ್ತಾರ ಹೇಳಿದ್ರು ಇದನ್ನು ಖಂಡಿಸ್ತೀನಿ ಅಂತ ಹೇಳಿದ್ರು, ಆಮೇಲೆ ವೈಯಕ್ತಿಕವಾಗಿ ಟೇಕೆ ಮಾಡಿದ್ರೆ ನಾನು ಒಪ್ಪಲ್ಲ. ನೋಡಿ ಸರ್, ಅಜಾನ್ ವಿಚಾರ ಅಂತ ಹೇಳಿದ್ರು. ಅಜಾನ್ ನಡೆಯತಕ್ಕಂಥ ಸಂದರ್ಭದಲ್ಲಿ ಹನುಮತ್ ಚಾಲಿಸಿ 2 ವಿಚಾರ, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನವಾಗಿ ನೋಟಿಸಿದಾಗ ಮಾತ್ರ ನಿಜವೂ ತಿಳಿಯುವುದು. ವಿಚಾರ ಇಟ್ಕೊಂಡಾಗ ಒಂದು ನಿಮಿಷ ನಿನ್ನೆ ಮಾನ್ಯ ಕಮಿಷನರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರೆ, ಇದು ಅಜಾನ್ ಕೂಗೋ ಸಂದರ್ಭದಲ್ಲಿ ಹನುಮತ್ ಚಾಲಿಸ್ ಹಾಕಿದ ವಿಚಾರಕ್ಕೆ ಇವತ್ತು ಪ್ಲೇ ಮಾಡಿ. ದಯಾನಂದವ್ರನ್ನ ಹಾಕಿದ್ದು ನಾನು ಪ್ಲೇ ಮಾಡಿ. ನಾನು ನೋಡಿ ಸರ್, ನೀವು ಕಳಿಸಿದ್ರು ಅವ್ರು ಕಳಿಸಿದ್ರು ಇಲ್ಲ, ಇದನ್ನ ಸಮಾಜ ಅಶಾಂತಿಯಲ್ಲಾಗಲಿ ಸಮಾಜದ ಶಾಂತಿಯನ್ನು ಕದಡಲ್ಲ ಯಾವನ್ನ ಉಪಯೋಗ ನೀವು ಖಂಡಿಸ್ತೀರ ಅಂತ ಹೇಳಲ್ವಲ್ಲ. ನೀವು ಹೇಳಲ್ವಲ್ಲ, ನೀವು ಹೇಳೋದು ರೌಡಿಸಂ ಯಾರೇ ಕಾಂಗ್ರೆಸ್ ಸರ್ಕಾರ ಯಾಕೆ ಖಂಡಿಸಲ್ಲ? ಕಾಂಗ್ರೆಸ್ ಸರ್ಕಾರ ಇವತ್ತಿನ ಮಾಡ್ಕೊಂಡು ಬಂದಿರೋ ಅನೀತಿಗಳ ಫಲವಾಗಿ ನಿನ್ನ ಪರವಾಗಿ ಅವ್ರು ಹೇಳಿದ್ರು ಪಾಕಿಸ್ತಾನಕ್ಕೆ ಜೈ ಅಂತ ವಿಧಾನಸೌಧದಲ್ಲಿ ಕೂಗಿದಾಗ ಸಂಬಂಧಪಟ್ಟಲ್ಲಿ ಈ ಮಂತ್ರಿ ಅವರ ಬಗ್ಗೆ ಇದು ಮಾಡಿದ್ರು, ಏನು ಡಿಫೆನ್ಸ್ ಮಾಡಿದ್ರು. ಅವರಿಗೆ ನಮ್ಮ ಬೆಂಬಲಕ್ಕೆ ಸರ್ಕಾರದ ನಮ್ಮ ಬೆಂಬಲಕ್ಕೆ ಆಡಳಿತ ಇದೆ ಅನ್ನತಕ್ಕಂಥ ಒಂದು ದಬ್ಬಾಳಿಕೆ ಮೇಲೆ ಮಾಡ್ತಾ ಇದ್ದಾರೆ ಸರ್. ಅದೇ ಆಡಳಿತ. ಯಾವನವನು ಸಮಾಜ ಮೊದಲು, ಸಮಾಜದಲ್ಲಿ ಶಾಂತಿ ಮುಖ್ಯ ಅಂತ ಹೇಳಿದ್ವಿ. ಯಾವತ್ತಾದ್ರೂ ಒಂದು ಗಡ್ಸದ್ದನಿಯಲ್ಲಿ ಹೇಳಿದ್ರೆ ಸರ್ ಇವತ್ತು ಇದಕ್ಕೆಲ್ಲ ಶಾಂತಿ ಆಗ್ತದೆ. ನಾನು ಎಲ್ಲೂ ಕೆಟ್ಟ ಜನ ಇಲ್ಲ ಅಂತ ಹೇಳಲ್ಲ, ನೀವೇ ಕೆಟ್ಟವರು ಅಂತ ಹೇಳಲ್ಲ, ಅಥವಾ ಧರ್ಮ ಕೆಟ್ಟದ್ದು ಅಂತ ಹೇಳಲ್ಲ. ಏನ್ ಸರ್ ಹೇಳ್ತೀರಾ ನೀವು? ನಾನು ತೇಜಸ್ವಿ ಸೂರ್ಯ ಶಾಸಕ ಆ ಕ್ಷೇತ್ರ ಸಂಸದ ಏನ್ ತಪ್ಪಿದೆ ಸರ್ ಬರದೇ ಇರಬಾರ್ದು ಅಂತ? ತಾಕತ್ತಿದ್ರೆ ಮನೆ ಮುಂದೆ ಕ್ಷೇತ್ರ ಸಂಸದ ನಾನು ಹೋಗಿದ್ದೀನಿ. ಯಾರು ಬರತ್ತೆ? ಮನೆಗೆ ತಾಕತ್ತಿಲ್ಲ ಬಿಡದೆ ಇಲ್ಲಿ ಬಂದು ಇಲ್ಲ ಕೇಳಕ್ಕೆ ಆಡಳಿತ ಯಾಕ್ರೆ ಇಷ್ಟ ನಾನಲ್ಲ, ಯಾಕೆ ತಗೊಂಡೋಗ್ತಾ ಇದ್ದಾರೆ? ಅಸಹನೆ. ನಾನು ಹೇಳ್ತೀನಿ ಕೇಳಿ. ನಿಮ್ಮ ಮೈಕ್ ಸರಿಗಿಲ್ಲ, ಹಿಂದೆ ನಮ್ಮ ಭಾರತ ಪರವಾಗಿ ಆಡಳಿತ ಇದೆ ನಡೀತಾ ಇದೆ. ಖಂಡಿಸ್ತೀನಿ. ಗುಹಾ ಅವರೇ, ನಿಮ್ಗೆ ನಾನು ಪ್ರಶ್ನೆ ಕೇಳಬೇಕು. Let him talk. Let him talk. Let him talk. ನಗರಪೇಟೆಯಲ್ಲಿ ಮಳೆ ಬಂದ ಗಣೇಶ್ ಅವರೇ
ಒಂದು ನಿಮಿಷ ಸರ್, ಏನೋ ಮಾತಾಡಿದ ಒಂದು ನಿಮಿಷ ಸರ್, ಪ್ಲೀಸ್ ನಮ್ಮ ಭಾವನೆಗಳನ್ನ ಅಭಿವ್ಯಕ್ತ ರೆಸ್ಪೆಕ್ಟ್ ದಿಸ್ ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ ನ ರೆಸ್ಪೆಕ್ಟ್ ಮಾಡಿ. ಹೌದು, ನಾವು ರೆಸ್ಪೆಕ್ಟ್ ಮಾಡಿ ಪ್ಲಾಟ್ಫಾರ್ಮ್ ನಾನು ರೆಸ್ಪೆಕ್ಟ್ ಮಾಡಿ ಮಾತಾಡ್ತೀನಿ. ಅಗೋರ್ವಾಗ ಹೋಗಿಲ್ಲ. ಮೈ ಪ್ಲಾಟ್ಫಾರ್ಮ್, ದಿಸ್ ಇಸ್ ಅವರ್ ಪ್ಲಾಟ್ಫಾರ್ಮ್. ನೋಡ್ತಾ ಇರೋ ಪ್ಲಾಟ್ಫಾರ್ಮ್ ಇಲ್ಲಿ ಕೂತ್ಕೊಂಡು ಕಿರ್ಚ್ಕೊಂಡು ಜಗಳಕ್ಕೆ ನಮ್ಮನ್ನು ಕರ್ಸಿಲ್ಲ. ನೀವು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ರ. ನಾನು ಯಾರನ್ನು ಕರ್ಸಿಲ್ಲ, ನಾನು ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದೀನಿ. ನಾನು ಯಾರನ್ನು ಕರ್ಸಿಲ್ಲ, ನಾನು ಯಾರನ್ನು ನಿಮ್ಮಿಬ್ಬರು ಕರ್ಸಿಲ್ಲ. ನಾನು ಯಾರ ವಿರುದ್ಧ ನಾನು ಯಾರನ್ನು ಅನ್ಫೇರ್. He may belong to Congress party, but he is also a proud Hindu. ಆಯ್ತಾ? ನಿಮ್ಮ ತರನೇ ನಿಮಿಷ ಇರಿ ಸರ್, ದಯಮಾಡಿ ಪ್ಲೀಸ್. ಆ ತುಷ್ಟೀಕರಣ ನಿಮ್ಮ ಕಾಂಗ್ರೆಸ್ ಇಂದ ಆಗ್ತಾ ಇದೆಯಾ ಅನ್ನುವ 10 ನೇರ ಪ್ರಶ್ನೆಗಳನ್ನ ಮೊದಲಿಗೆ ನಿಮಗಿಂತ ಮುಂಚೆ ಇಟ್ಟವನು ಎಕ್ಸಾಂಪಲ್ ಸಮೇತ ನಾನು ಬರ್ಕೊಂಡಿದ್ದೀನಿ. ನೀವು ಬರ್ಕೊಂಡಿರ್ಬೋದು, ನಾನು ಹೇಳ್ತಿದ್ದೆ. ನೀವ್ ಯಾಕೆ ತುಷ್ಟೀಕರಣಕ್ಕೆ ನಿಂತ್ಕೊಂಡಿದ್ದೀರಿ ಅನ್ನುವ ಅನುಮಾನ ಬರುತ್ತೆ, ಗೊತ್ತೇನ್ರಿ? ಅಂತ ಪ್ರಶ್ನೆ ಕೇಳಿದ ನಾನು. ಹೌದೋ ಇಲ್ವೋ? ಹೇಳಿ, ಅವ್ರು ಕೇಳಿದ್ದೀರಾ? ಕೇಳಿದ್ನೋ ಇಲ್ವೋ? ನಾನು ಹೇಳ್ತಿದ್ದೆ ಅದ್ರ ಫಲವಾಗಿ ನಾನು ಬೇಕಾದ್ರೆ 25 ಉದಾಹರಣೆಗಳನ್ನ ಕೊಡ್ತೇನೆ. ನಮ್ಮ ಪರವಾಗಿ ಹಾಗಾಗಿ ಏನ್ ಮಾಡಿದ್ರು ಬೆಂಬಲಿಸುತ್ತಾರೆ, ಸಹಕಾರ ಕೊಡುತ್ತಾರೆ. ಕನ್ಸ ಸಮಾಜದಲ್ಲಿ ಶಾಂತಿ ಮುಖ್ಯ. ಈಗ ಈ ಚರ್ಚೆಯ ಲಾಸ್ಟ್ ಲೆಗ್ಗೆ ಬಂದು ನಾವು ನಿಂತ್ಕೊಂಡಿದ್ದೇವೆ. ನಾನು ಬಹಳ ನೇರವಾಗಿ ಹೇಳ್ತೇನೆ, ಇಲ್ಲಿ ಯಾರು ನೀವೇ ಮಾತಾಡಿ ಸರ್, ಮಾತಾಡ್ಕೊಂಡಿರಿ, ನಾನು ಸುಮ್ಮನೆ ಇರ್ತೀನಿ. ನೀವೇ ವೈಂಡ್ ಅಪ್ ಕೂಡ ಮಾಡ್ಕೊಂಬಿಡಿ ಲಾಸ್ಟಲ್ಲಿ. ಥ್ಯಾಂಕ್ ಯು ಬಿಡಿ. ಯಾಕೆ ನಾನು ಕನ್ಕ್ಲೂಡ್ ಮಾಡಲಿಲ್ಲ. ಆಯ್ತು ಸರ್. ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಇತ್ತಲ್ಲ, ನಾನು ಮಾತಾಡ್ತಾ ಇದ್ದೀನಿ ಸರ್. ಪ್ಲೀಸ್ ನೀವೇ ವಿಸ್ತಾರ ಜನಪರ, ನಿಖರ ಜನಪರ ಅಂತ ಹೇಳ್ಬಿಡಿ ಸರ್. ಹೇಳ್ತೀರಾ ನೀವೇ? ಬಿಟ್ಬಿಡಿ ಸರ್, ನನಗೊಂದು 2 ನಿಮಿಷ ಬಿಡಿ ಸರ್. ನಾನು ಅದಕ್ಕೆ ಹೇಳಿದ್ದು, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ನಾನು ಹೋಗಿ ಪರಿಕೆ ಆದಾಗ ನಿಜ ಗೊತ್ತಾಗೋದು ಸರ್. ಅದನ್ನ ಹೇಳಿ ಆಯ್ತು. 1 ನಿಮಿಷ ಇರಿ ಸರ್. ಆಯ್ತು, 1 ನಿಮಿಷ ದಯಮಾಡಿ ಸರ್, ಪ್ಲೀಸ್. ಓಕೆ. ಸೊ ನಾನು ಏನು ಮಾತಾಡ್ತಾ ಇದ್ದೆ ಇಲ್ಲಿ ಅಂತಂದರೆ, ಈ ಚರ್ಚೆಯ ಆಯಾಮ ಎಲ್ಲ ಆಯಾಮಗಳಿಗೆ ಹೋಗಲೇಬೇಕು ಅಂತ. ಇಲ್ಲಿ ಯಾವುದೋ ಒಂದು ಆಯಾಮ ಇಟ್ಕೊಂಡು ನಾನು ಸಹಜವಾಗಿ ಖಂಡಿತವಾಗಿ ಮಾತಾಡೋದೇ ಇಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ನಮ್ಮ ರಾಮೇಶ್ವರ ಬ್ಲಾಸ್ಟ್ ವಿಷಯ ಆಗಿದ್ದಿರ್ಬೋದು, ಅಥವಾ ಶತ್ರು ರಾಷ್ಟ್ರದ ಪರವಾಗಿ, ಆ ಪಾಪಿ ರಾಷ್ಟ್ರದ ಪರವಾಗಿ ಘೋಷಣೆ ಕೂಗಿದ್ದಾಗಿರ್ಬೋದು, ಅದನ್ನು ಯಾವನೂ ಕೂಡ ಯಾವ ಕ್ಷಣಕ್ಕೂ ನಾಟ್ ಇವನ್ 0.0001% ಯಾವನಾದರೂ ಅದನ್ನು ಸಮರ್ಥನೆ ಮಾಡಿಕೊಂಡ್ರೆ ಅವನಷ್ಟು ದೇಶದ್ರೋಹಿ ಇನ್ನೊಬ್ಬನ ಯಾವನೂ ಇಲ್ಲ ಅಂತ ಖಂಡತುಂಡವಾಗಿ ಹೇಳಿದವನು ನಾನೇ. ಬಟ್ ಈ ಪ್ರಕರಣದಲ್ಲಿ ಯಾಕೋ ಒಂದಿಷ್ಟು ಬೇರೆ ಆಯಾಮಗಳು ಬರ್ತಾ ಇದ್ದಾವೆ. ಯಾಕಂದರೆ ಕಂಪ್ಲೇನೆಂಟೇ ತನ್ನ ದೂರಿನಲ್ಲಿ ಸ್ಪೀಕರ್ ಹಾಕಿದ್ದೆ ಅದಕ್ಕೆ ಬಂದರು. ಬಟ್ ದಯಾನಂದ್ ಪೊಲೀಸ್ ಕಮಿಷನರ್ ಇಲ್ಲ ಹನುಮಾನ್ ಚಾಲೀಸ, ಆದರೆ ನಗರಪೇಟೆ ಪೊಲೀಸರು ಇಲ್ಲ ಅಲ್ಲಿ ಹನುಮಾನ್ ಚಾಲೀಸದ ವಿಷಯ ಇಲ್ಲ. ಸೊ ಐ ಆಮ್ ಗೆಟಿಂಗ್ ಕನ್ಫ್ಯೂಸ್ಡ್. So I just wanted to know what is this all about. ಓಕೆ, ಇದು ಏನಾಗುತ್ತೆ ಅಂತಂದರೆ ಶಂಕರ್ ಗುಹಾ ಅವರೇ, ಪ್ರಕರಣ ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಬರುತ್ತೆ. ಈಗ ಇನ್ನೊಂದಿಷ್ಟು ಜನ ಮಾತುಗಳು ಹೇಳ್ತಾರೆ ನಮಗೆ, ಅಲ್ಲ ಎಲೆಕ್ಟೋರಲ್ ಬಾಂಡ್ಸ್ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಮೀಡಿಯಾ ಹೌಸಸ್ಗಳು ಇಂಥ ಧರ್ಮ ಸೂಕ್ಷ್ಮ ವಿಚಾರಗಳನ್ನು ಮಾತಾಡ್ತವೆ ಅಂತ. ಟು ಟೆಲ್ ಯು ಸಮಥಿಂಗ್, ಎಲೆಕ್ಟೋರಲ್ ಬಾಂಡ್ಸ್ ಬಗ್ಗೆ ನೆನ್ನೆ 1.25 ಗಂಟೆ ಕಾಲ ಚರ್ಚೆ ನಡೆಸಿದವರು ನಾವೇನೆ. ಓಕೆ, ಸೊ ಯಾವುದ್ರ ಬಗ್ಗೆ ಕೂಡ ಯಾವ ಹಂತದಲ್ಲೂ ಕೂಡ ಹಿನ್ನಡೆ ಅನ್ನೋದು ಇಲ್ಲವೇ ಇಲ್ಲ ನಮಗೆ. ನಾಳೆನೂ ಮಾತಾಡೋಣ, ನಾಡಿದ್ದು ಮಾತಾಡೋಣ. ಬಟ್ ಸ್ಟಿಲ್ ಇದು ಕೂಡ ಬಹಳ ಧರ್ಮ ಸೂಕ್ಷ್ಮ ವಿಷಯ ಆಗಿರೋದ್ರಿಂದ ಮಾತಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಕಾನೂನಾತ್ಮಕವಾದಂಥ ಅಂತ್ಯ ಅಂತನ್ನೋದು ನೀವು ರಾಜ್ಯ ಸರ್ಕಾರವಾಗಿರುವ ನೀವು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀರಿ ಅಂತ. ಬಿಕಾಸ್ ಜನಕ್ಕೆ ಇದರ ಔಟ್ಪುಟ್ ಏನು ಅಂತ ಗೊತ್ತಾಗಬೇಕಾಗುತ್ತೆ. ನೀವು ಫ್ರೀ ಹ್ಯಾಂಡೆಡ್ನೆಸ್ ಕೊಟ್ಟಿದ್ದೀರಿ ಗವರ್ಮೆಂಟ್ಗೆ, ತನಿಖಾ ಸಂಸ್ಥೆಗೆ. ಐ ಅಗ್ರಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದರ ಔಟ್ಪುಟ್ ಏನು, ಔಟ್ಕಮ್ ಏನು ಜನರಿಗೆ ತಿಳಿಸಿ. ಇಲ್ಲ ಅಂತಂದ್ರೆ ಯು ಬಿಕಮ್ ಬ್ರಾಂಡೆಡ್. ಸರ್, ನಾವು ಕೇಳೋಕ್ಕಾಗುವಂಥದ್ದು ಇಷ್ಟೇನೆ, ಟೈಮ್ ಬೌಂಡ್ ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾವು ಕೇಳೋದು. ದಟ್ ಈಸ್ ನನ್ನ ವೈಯಕ್ತಿಕವಾದಂಥ ಒಂದು ಅಭಿಪ್ರಾಯ. ಇದನ್ನು 6 ತಿಂಗಳು ವರ್ಷ ಎಳ್ಕೊಂಡು ಹೋಗ್ತೇನೆ, ಟೈಮ್ ಬೌಂಡ್ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದೇ ಕೂಡ ನಾನು ಇವತ್ತು ಬೆಳಗ್ಗೆನೋ ಮಂತ್ರಿಗಳು ಸಿಕ್ಕಿದಾಗ ಅವ್ರಿಗೆ ಅದನ್ನೇ ಹೇಳಿದ್ದೀನಿ. ಇದನ್ನು ಡಿಫ್ಯೂಸ್ ಮಾಡಿ,
ಇದನ್ನ ಡಿಫೆಂಡ್ ಮಾಡ್ಕೊಡ್ದು ಅನ್ನೋ ಒಂದು ಅಭಿಪ್ರಾಯ ನಮ್ಮಲ್ಲಿ ಎಲ್ಲರಿಗೂ ಇದೆ. ರಿಫ್ಯೂಸ್ ಮಾಡಿ ಅಂದ್ರೆ ತೆಗೆದಾಕ್ಬಿಡಿ ಅಂತ ಅಲ್ಲ, ತೆಗೆದಾಕಿ ಅಂತಲ್ಲ, ಈ ಏನ್ ಇವತ್ತು ಪ್ರಕ್ರಿಯೆ ನಡೆದಿದೆ, ಕೇಸನ್ನ ಬೇಗ ತನಿಖೆ ನಡೆಸಿ ಒಂದು ತಾರ್ಕಿಕ ಅಂತ್ಯ ಕೊಡಿ. ಕಮ್ ಟು ಎ ಕನ್ಕ್ಲೂಷನ್, ಲಾಜಿಕಲ್ ಎಂಡ್. ಇಂಗ್ಲಿಷ್ ಒಂದ್ಸಲ ಬಹಳ ಕನ್ಫ್ಯೂಸ್ ಮಾಡ್ಬಿಟ್ಟು. ಹೌದು, ಲಾಜಿಕಲ್ ಎಂಡ್, ತಾರ್ಕಿಕ ಅಂತ್ಯಕ್ಕೆ ತಗೊಂಡ್ಬನ್ನಿ. ಹಂಗ ಬನ್ನಿ ಮತ್ತೆ ಹೇಳಿದ್ವಿ. ಆಮೇಲೆ ಇನ್ನೊಂದು ನಮ್ಮ ಬಿಜೆಪಿ ವಕ್ತಾರರು ಹೇಳಿದ್ದು ಕ್ಲಾರಿಫೈ ಮಾಡಬೇಕು. ಅವ್ರ ಮನೆಗೆ ಹೋಗಿ ಅಂತ ಹೇಳಿದ್ರು. ಅವ್ರಿಗೆ ಹೋಗಿದ್ದೀನಿ. ಹಿಂದೆ ಪ್ರವೀಣ್ ನೆಟ್ಟಾರು ಹತ್ಯಾಕಾಂಡದಲ್ಲಿ ಇದೇ ಸಂಸದರು ತೇಜಸ್ವಿ ಸೂರ್ಯ ಅವರ ಒಬ್ಬ ಜಿಲ್ಲಾಧ್ಯಕ್ಷನ ಹತ್ರ ಮಾತಾಡಬೇಕಾದ್ರೆ ಫೋನಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೆ ಕಲ್ಲುಡಿಬೋದಾಗಿತ್ತು, ನಾವು ನಮ್ಮದೇ ಸರ್ಕಾರ ನಾವೇನು ಮಾಡೋಕ್ಕಾಗಲ್ಲ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಇವತ್ತು ಕಲ್ಲು ತೂರಾಟದ ಸಂಸ್ಕೃತಿ ಎಲ್ಲಿಂದ ಬಂದಿದೆ ಅನ್ನೋ ಜಗಜ್ಜಾಹೀರ ಆಯಿತು. ಅವ್ರ ಮನೆಗೆ ಹೋಗಿ ಕಲ್ಲು ತಗೊಂಡೋಗಿದೆ, ನಮಗೆ ಹೊಡೆದ್ಬಿಡಿ ಸ್ವಾಮಿ ಅಂತ ನಮ್ಮನ್ನು ಅರೆಸ್ಟ್ ಮಾಡಿಸಿ ಅವರು ಒಂದು ದಿವಸ ಒಳಗಡೆ ಕೂರಿಸಿದ್ರು. ಹೌದಾ, ಅದೆಲ್ಲಾಗಿತ್ತ? ಫೈನ್. ಭಾಸ್ಕರನ್, ವಾಟ್ಸ್ ಯುವರ್ ಲಾಸ್ಟ್ ಟೇಕ್ ಪ್ಲೀಸ್. ನೋಡಿ, ಈಗ ರಾಜ್ಯ ಸರ್ಕಾರವನ್ನು, ಆ ಗೃಹ ಇಲಾಖೆಯನ್ನು ಮುನ್ನಡೆಸಂಥ ನಮ್ಮ ಗೃಹ ಸಚಿವರು ಇದರ ಬಗ್ಗೆ ಒಂದು ವಿಸ್ತಾರವಾದಂಥ ಸ್ಟೇಟ್ಮೆಂಟನ್ನು ಮಾಡಬಹುದಾಗಿತ್ತು ಅನ್ನೋದು ನನ್ನ ಭಾವನೆ. ಕಮಿಷನರ್ ಹೇಳೋದ್ರ ಜೊತೆಗೆ ಅವರು ಮಾಡಬಹುದಾಗಿತ್ತು. ಯಾಕೆ ಗೊಂದಲಗಳಿಗೆ ಸರ್ಕಾರ ಅವಕಾಶ ಮಾಡಿಕೊಡ್ತು ಅಂತ ಮಾಡಿಕೊಡ್ತಾರೆ. ಆಮೇಲೆ ಅವರು ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಯಾವಾಗಲೂ ಅಷ್ಟೇ ಭಾಳ ಅವ್ರಿಗೇನಂದ್ರೆ ಅದೇನು ಲೇಜಿನೆಸ್ಸು ಅದೇನೋ ಗೊತ್ತಿಲ್ಲ, ತುಂಬ ಒಳ್ಳೆ ವ್ಯಕ್ತಿ, ತುಂಬ ವಿದ್ವತ್ತಿರೋಂಥ ವ್ಯಕ್ತಿ. ಆದರೆ ರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ಳೋಂಥ ಒಂದು ಟೈಮಲ್ಲಿ ಅದು ಗೊತ್ತಿಲ್ಲ, ಇನ್ನು ಅಲ್ಲಿಂದ ಮಾಹಿತಿ ಬಂದಿಲ್ಲ, ಕಮಿಷನರ್ ಹೇಳಿಲ್ಲ, ಡಿ ಜಿ ಹೇಳಿಲ್ಲ ಅಂತಾರೆ. ಈಗ ಹೇಳಿ ಕೇಳಿ ಅದು ಹೈಪರ್ ಸೆನ್ಸಿಟಿವ್ ಝೋನ್, ಅದು ಜಾಗ ಫೈನ್, ಕಮ್ಯುನಲಿ ವೆರಿ ಸೆನ್ಸಿಟಿವ್ ಅದು. ನೀವು ಆ ಏನು ಅಲ್ಲಿ ನಡೀತಲ್ಲ, ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಇಶ್ಯೂ ಮಾಡಿಬಿಟ್ಟು ಅಲ್ಲಿ 144 ಅಥವಾ ಕರ್ಫ್ಯೂ ಏನಾರು ಹಾಕ್ಬಿಟ್ಟಿದ್ರೆ ಏನು ಸಮಸ್ಯೆ ಆಗ್ತಾ ಇರಲಿಲ್ಲ. ನಾನು ಕಾಂಗ್ರೆಸ್ ಬೆಳಗ್ಗೆಯಿಂದ ಬಂದಂತ ಸುರೇಶ್ ಕುಮಾರ್ ಅವ್ರನ್ನ ಹಿಡಿದು ಎಳೆದಾಡಿದ್ರು. ಒಪ್ಕೋತೀನಿ. ನಾನು ಕಾಂಗ್ರೆಸ್ ಅವ್ರನ್ನ ಅಲ್ಲಿ ಮಾತಾಡಕ್ಕೆ ಬಿಡ್ಲಿಲ್ಲ ಪೊಲೀಸ್. ಬಹುಶಃ ನಿಮ್ಮ ಹಿರಿಯರಿಗೆ ಅವ್ರಿಗೆ ಮಾತಾಡಕ್ಕೂ ಬಿಡ್ಲಿಲ್ಲ. ಮಾತಾಡ್ತೀನಿ. ನಿಮ್ಮ ಹಿರಿಯರಿಗೆ ಬಹುಶಃ, ನಿಮ್ಮ ದೊಡ್ಡ ದೊಡ್ಡ ಮಂತ್ರಿಗಳಿಗೆ ಅಥವಾ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಬಹುಶಃ ನೀವೆಲ್ಲರೂ ಕೂಡ ಹೇಳಬಹುದಾಗಿರುವ ಒಂದು ಸಣ್ಣ ಕಿವಿ ಮಾತೇನು ಅಂತಂದರೆ, ಯಾವುದೇ ಪ್ರಕರಣ ನಡೆದಾಗಲೂ ಕೂಡ ಜನರಿಗೆ ಅದರ ಬಗ್ಗೆ ಕೂಲಂಕಷವಾದ ಮಾಹಿತಿ ಮುಟ್ಟಿಸುವ ಪ್ರಯತ್ನವನ್ನು ದಯವಿಟ್ಟು ಮಾಡಿ ಅಂತ. ಫಾರ್ ಎಕ್ಸಾಂಪಲ್, ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆ ಕೂಗಿದಾಗ ಮರುದಿನ ಫ್ಲೋರ್ ಆಫ್ ದಿ ಅಸೆಂಬ್ಲಿಯಲ್ಲಿ ನಾನು ಹೇಳಿ ಮುಗಿಸ್ಬಿಡ್ತೀನಿ ಸರ್, ಮಾನ್ಯ ಮುಖ್ಯಮಂತ್ರಿಗಳೇ ಒಂದು 15 ನಿಮಿಷ ಮಾತಾಡಿ ಅವನು ಯಾವನ್ರಿ ಬಿಡಲ್ಲ ಅನ್ಬೋದಾಗಿತ್ತು, ಆಯ್ತಾ? ಬಟ್ ಅವತ್ತು ರಾತ್ರಿಯಿಂದಾನೇ ಊರಲ್ಲಿರೋ ಮಿನಿಸ್ಟ್ರುಗಳು, ಸಂಬಂಧನೇ ಇಲ್ಲೇ ಇರೋ ಮಿನಿಸ್ಟ್ರುಗಳು ಕಣ್ರಿ, ಊರಲ್ಲಿ ಇರೋರೆಲ್ಲ ಬಂದು ಸಮರ್ಥನೆ ಮಾಡ್ಕೊಂಡ್ಬಿಟ್ರು. ಬೈ ದಟ್ ಟೈಮ್ ಇಟ್ ವಾಸ್ ಡ್ಯಾಮೇಜ್ಡ್. ರಾಮೇಶ್ವರ ಕೆಫೆ ವಿಷಯದಲ್ಲಿ ಏನ್ರಿ ಸಿಲ್ಲಿ, ವೈ ಡು ಯು ಅಲೋ ಅದರ್ಸ್ ಟು ಟಾಕ್ ಅಬೌಟ್ ದಿಸ್ ಅಂತ ನಾನು ಕೇಳೋದು. ಒಂದು ಸಣ್ಣ ಮೆಮೊರಾಂಡಮ್ ಇಲ್ವಾ ನೀವು ಇಶ್ಯೂ ಮಾಡೋದಕ್ಕೆ? ಆನ್ ರೆಕಾರ್ಡ್ ಇರುವಂಥ ವಿಷಯ ಇದೆಲ್ಲ ನೀವು ಹೇಳಿರೋದು. ಆನ್ ರೆಕಾರ್ಡ್ ಇರುವಂಥದ್ದನ್ನು ನಾನು ಏನೋ ಹೇಳಿ ಡಿಫೆಂಡ್ ಮಾಡಲಿದ್ದು ಸರಿಗಿರೋದಿಲ್ಲ. ಅದರಿಂದ ನೀವು ಡಿಫೆಂಡ್ ಮಾಡ್ಕೊಳ್ತೀರಾ ಅಂತ ಕೂಡ ನಾನು ಹೇಳ್ತಾ ಇಲ್ಲ. ಎಲ್ಲಿ ತಪ್ಪು ನಾವು ನೀವು ಡಿಫೆಂಡ್ ಮಾಡ್ಕೊಳ್ತೀರಾ ಅಂತ ನಾನು ಹೇಳ್ತಾ ಇಲ್ಲ. ಇನ್ನು ಮುಂದೆ ಯಾವುದೇ ಸೆನ್ಸಿಟಿವ್ ವಿಷಯ ಬಂದಾಗ ಅದಕ್ಕೆ ನಾವು ದೇವಲೋಕದಿಂದ ಇದ್ದೀವಿ, ನಾವು ತಪ್ಪು ಮಾಡಿಲ್ಲ, ನಾವು ಸಣ್ಣ ಪುಟ್ಟ ಎಲ್ಲರಿಂದ ಅದೇ ರೀತಿ ಎಲ್ಲರಿಂದನೂ ಆಗಿದೆ, ನನ್ನಿಂದನೂ ಆಗಿರ್ಬೋದು, ಆಗಿದೆ. ಓಕೆ, ನೀವು ಹೇಳಿರೋ ಪಾಯಿಂಟ್ ನ ವಿ ಹ್ಯಾವ್ ಟೇಕನ್ ಇಟ್. ಗಣೇಶ್ ಅವರೇ ಕ್ವಿಕ್ಲಿ ಪ್ಲೀಸ್. 15 seconds only. ಗಲಾಟೆಗಳು, ಗಲಭೆಗಳು, ಕೆಟ್ಟ ಜನ ಎಲ್ಲೂ ಇಲ್ಲ ಅಂತೇಳಿ, ಆದರೆ ಆಡಳಿತ ನಡೆಸತಕ್ಕಂಥವ್ರು ಬಹಳ ಜವಾಬ್ದಾರಿಯಿಂದ ಸಂದರ್ಭದಲ್ಲೇ ಹೇಳತಕ್ಕಂಥ ಮಾತು, ನಡ್ತಕ್ಕಂಥ ನೀತಿ ಮೇಲೆ ಶಾಂತ ಸಮಾಜದಲ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಇದು ವಿಸ್ತಾರ, ನಿಖರ, ಜನಪರ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.